ಹುಟ್ಟು ಕಂಗೊಳಿಸುತ್ತಿರುವಂತಹ ಕರುನಾಡಿನಲ್ಲಿ ಪದವಿ ಪೂರ್ವ ಶಿಕ್ಷಣಕ್ಕೆ ಹೊಸ ಭಾಷ್ಯವನ್ನು ಸಂಸ್ಕಾರ ಸಂಸ್ಕೃತಿಯ ತಳಹದಿಯೊಂದಿಗೆ ತಂದಂತಹ ಸಂಸ್ಥೆ ಅದು ನಮ್ಮ ಎಕ್ಸೆಲ್. ಹಾಗಾಗಿ ನಮ್ಮದೇ ನಾಡಿನಲ್ಲಿ ಪ್ರಾದುರ್ಭವಿಸಿದ ಸತ್ ಸಂಸ್ಕೃತಿಯಂತೆ ಅತಿಥಿ ದೇವೋಭವ ಎನ್ನುವ ಧರ್ಮದೇವತೆಗಳ ಸಹಿತನಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನೆಲೆ ನಿಂತು ನಮ್ಮನ್ನೆಲ್ಲ ಹರಿಸುವಂಥ ಜಗದ್ರಕ್ಷಕ ಮಂಜುನಾಥ ಸ್ವಾಮಿಯ ಪುಣ್ಯ ಪಾದಗಳಿಗೆ ನಮನಗಳನ್ನು ಸಲ್ಲಿಸಿಕೊಂಡು ನಮ್ಮ ಪೂರ್ವಿಕರು ಆರಾಧಿಸಿಕೊಂಡು ಬಂದಂತಹ ಸಮಸ್ತ ದೈವದೇವರು ನಮಗೆ ಬೆಂಗಾವಲಾಗಿರಲಿ ಅಂತ ಹೇಳಿಕೊಂಡು ಪ್ರಾರ್ಥಿಸಿಕೊಂಡು ವೇದಿಕೆಯ ಮೇಲೆ ನಮಗೆ ಆಶೀರ್ವಚನವನ್ನು ನೀಡಲಿಕ್ಕಿರುವಂತಹ ಪರಮ ಪೂಜ್ಯ ಯತಿವರಿಯರ ಪಾದಕಮಲಕ್ಕೆ ನಮನಗಳನ್ನು ಸಲ್ಲಿಸಿಕೊಂಡು ವೇದಿಕೆಯ ಮೇಲಿರುವಂಥ ಸಮಸ್ತ ಅತಿಥಿ ಗಣ್ಯರ ಅಧ್ಯಕ್ಷರ ಹಾಗೂ ತಮ್ಮೆಲ್ಲರ ಸಮ್ಮುಖದಲ್ಲಿ ಎಲ್ಲರನ್ನು ಸ್ವಾಗತ ಮಾಡೋದಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. ಎಕ್ಸೆಲ್ ಪದವಿ ಪೂರ್ವ ಕಾಲೇಜಿನ ಸ್ಥಾಪನೆಯಾದ ವರ್ಷದಿಂದ ಇಲ್ಲಿಯ ತನಕ ಕೂಡ ಪ್ರತಿ ವರ್ಷ ಫಲಿತಾಂಶ ಬಂದಾಗ ಅಚ್ಚರಿಯ ಅಭಿಮಾನದ ಫಲಿತಾಂಶವನ್ನು ನಾಡಿಗೆ ನೀಡ್ತಾ ಬಂದಂತಹ ಹೆಮ್ಮೆಯ ಸಂಸ್ಥೆ, ಆ ಹಿರಿಮೆ ನಮಗಿದೆ. ಕೇವಲ 1 ವರ್ಷದ ಇತಿಹಾಸವನ್ನೇ ಸಿಂಹಾವಲೋಕನ ಮಾಡಿದರೂ ಕೂಡ ಅದು ಬೆರಗು ಹುಟ್ಟಿಸುವ ಹಾಗಿದೆ, ಉಳಿದವರು ಹುಬ್ಬೇರಿಸುವ ಹಾಗಿದೆ. 10ನೇ ತರಗತಿಯಲ್ಲಿ 50-60% ಅಂಕ ಪಡ್ಕೊಂಡು ಬಂದಂತಹ ವಿದ್ಯಾರ್ಥಿಗಳು ಕೂಡ ಎಕ್ಸೆಲ್ನ ಮೆಟ್ಟಿಲು ಹತ್ತಿ ದ್ವಿತೀಯ PUC ಮುಗಿಸಿಕೊಂಡು ಹೋಗುವಾಗ 80-90% ಅಂಕಗಳ ಜೊತೆಗೆ ಹೋಗೋದು ಇಲ್ಲೇನು ಅಚ್ಚರಿಯ ಸಂಗತಿಯೇ ಅಲ್ಲ, ಅತ್ಯಂತ ಸಹಜ ಎನ್ನುವ ಹಾಗೆ ನಡೀತಾ ಇದೆ. ಕಳೆದ ವರ್ಷದ ಫಲಿತಾಂಶದಲ್ಲಿ ದ್ವಿತೀಯ PUCಯ 90% ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, ಉಳಿದ 10% ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಪಾಸಾಗಿರೋದು. ಒಂದೇ ಒಂದು ಸೆಕೆಂಡ್ ಕ್ಲಾಸ್ ಇಲ್ಲ, ಒಂದೇ ಒಂದು ಥರ್ಡ್ ಕ್ಲಾಸ್ ಇಲ್ಲ. ಅಂತಹ ಫಲಿತಾಂಶವನ್ನು ದಾಖಲು ಮಾಡಿದಂಥ ಹಿರಿಮೆ ನಮ್ಮ ಎಕ್ಸೆಲ್ ಪದವಿ ಪೂರ್ವ ಕಾಲೇಜಿನದ್ದಾಗಿದೆ. ಬಹಳ ಕಠಿಣ ಎನಿಸಿದಂತಹ ರಾಷ್ಟ್ರೀಯ ವೈದ್ಯಕೀಯ ಪ್ರವೇಶ ಪರೀಕ್ಷೆ ನೀಟ್ನಲ್ಲಿ 248 ಜನ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೋಟದಡಿ ಮೆಡಿಕಲ್ ಸೀಟ್ ದೊರಕಿಸಿಕೊಟ್ಟಿರೋದು ಮಾತ್ರ ಅಲ್ಲ, 4 ಜನ ವಿದ್ಯಾರ್ಥಿಗಳನ್ನು ರಾಷ್ಟ್ರದ ಅತ್ಯುನ್ನತ ವೈದ್ಯಕೀಯ ಸಂಸ್ಥೆಗಳಾಗಿರುವಂತಹ ಏಮ್ಸ್ಗೆ ಪ್ರವೇಶಾತಿ ಕಲ್ಪಿಸಿಕೊಟ್ಟಿರೋದು ಕೂಡ ಎಕ್ಸೆಲ್ನ ಹೆಗ್ಗಳಿಕೆ. ಕೇವಲ ಪ್ರತಿಭಾವಂತರಿಗೆ, ಅತ್ಯಂತ ಪ್ರತಿಭಾವಂತರಿಗೆ ಮಾತ್ರ ಸಾಧ್ಯ ಎನ್ನಿಸುವಂತಹ JEE ಅಡ್ವಾನ್ಸ್ ಎಕ್ಸಾಮನ್ನು ಕೂಡ 8 ಜನ ಕ್ರ್ಯಾಕ್ ಮಾಡಿ IITಯ ಮೆಟ್ಟಿಲು ತುಳಿದಿರೋದು ಕೂಡ, ಹೊಸ್ತಿಲು ತುಳಿದಿರೋದು ಕೂಡ ನಮಗೆ ಅಭಿಮಾನ ಹೆಚ್ಚಿಸುವಂತಹ, ಅಭಿಮಾನ ಹುಟ್ಟಿಸುವಂತಹ ಸಾಧನೆಯೇ ಆಗಿದೆ. CET ಇರಬಹುದು, ನಾಟ ಇರಬಹುದು, NDA ಇರಬಹುದು, ಎಲ್ಲ ಕಡೆಗೆ ಹೆಜ್ಜೆ ಗುರುತುಗಳನ್ನು ಮೂಡಿಸಿಕೊಂಡು ಬಂದಂತಹ ನಮ್ಮ ಎಕ್ಸೆಲ್ ಸಂಸ್ಥೆ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಕೂಡ ಮೊನ್ನೆ ತಾನೇ NDA ಎಕ್ಸಾಮ್ನ ಫಲಿತಾಂಶ ಬಂದಿದೆ. ಇಡೀ ರಾಷ್ಟ್ರದಲ್ಲಿ ಒಂದು ವರ್ಷಕ್ಕೆ 400 ಸೀಟುಗಳಷ್ಟೇ ಇರುವ, ಬರೀ 400 ವಿದ್ಯಾರ್ಥಿಗಳನ್ನಷ್ಟೇ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆ ಮಾಡುವಂತಹ NDA ಎಕ್ಸಾಮಿನಲ್ಲಿ ಎಕ್ಸೆಲ್ ಒಂದೇ ಕಾಲೇಜಿನಿಂದ, ನಮ್ಮ ಒಂದೇ ಕಾಲೇಜಿನಿಂದ 12 ಜನ ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದಾರೆ ಅನ್ನೋದು ಬಹಳ ಅಭಿಮಾನದ ವಿಷಯ. ನಮ್ಮ ಮೊದಲ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು 60 ಜನ ವಿದ್ಯಾರ್ಥಿಗಳು CS ಎಕ್ಸಾಮ್, ಕಂಪನಿ ಸೆಕ್ರೆಟರಿ ಎಕ್ಸಾಮ್ ಬರೆದ್ರು. 43 ಜನ ವಿದ್ಯಾರ್ಥಿಗಳು ಮುಂದಿನ ಹಂತಕ್ಕೆ ಆಯ್ಕೆ ಆಗಿರೋದು ಕೂಡ ಒಂದು ಅದ್ಭುತವಾದ ದಾಖಲೆಯಾಗಿದೆ. ಶೈಕ್ಷಣಿಕ ವಿಷಯ ಯಾವುದನ್ನು ಹೇಳಿದರೂ ಕೂಡ ಎಕ್ಸೆಲ್ನದೇ ಒಂದು ಮೈಲಿಗಲ್ಲು, ಎಕ್ಸೆಲ್ನದೇ ಒಂದು ಹೊಸ ಶಕೆ, ಎಕ್ಸೆಲ್ನದೇ ಒಂದು ಭರವಸೆಯಾಗಿ ಮೂಡಿ ಹೋಗಿದೆ. ಇಂತಹ ವಿದ್ಯಾಸಂಸ್ಥೆಯಲ್ಲಿ ಕೇವಲ ಶೈಕ್ಷಣಿಕ ವಿಚಾರಗಳು ಮಾತ್ರ ಸಾಲದು, ಅದರ ಆಚೆಗೆ ವಿದ್ಯಾರ್ಥಿಗಳು ತೆರೆದುಕೊಳ್ಳಬೇಕೆನ್ನುವಂತಹ ವಿಶಾಲವಾದಂತಹ ದೃಷ್ಟಿಯಲ್ಲಿ ನಮ್ಮ ಅಧ್ಯಕ್ಷರು ಕಳೆದ 5-6 ವರ್ಷಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಮಕ್ಕಳ ಮನೋವಿಕಾಸಕ್ಕೆ ಬೇಕಾಗಿ ಆಯೋಜಿಸಿಕೊಂಡು ಬಂದಿದ್ದಾರೆ. ಅಂತಹ ಕಾರ್ಯಕ್ರಮಗಳ ಪೈಕಿ ಎಕ್ಸೆಲ್ ಪರ್ವ, ಅಕ್ಷರೋತ್ಸವ, ಶೋಧ, ರಕ್ಷಕ ನಮನ, ಶಿಕ್ಷಕ ನಮನ, ಇಂತಹ ಕಾರ್ಯಕ್ರಮಗಳು ಹಲವಿದ್ದಾವೆ. ಆ ಕಾರ್ಯಕ್ರಮಗಳ ಪೈಕಿ ಎಲ್ಲದಕ್ಕೆ ತಿಲಕಪ್ರಾಯವಾಗಿರುವಂಥದ್ದು ನಾಡು ನುಡಿಯ ಅಭಿಮಾನ ಹೆಚ್ಚಿಸುವಂತಹ ಈ ಅಕ್ಷರೋತ್ಸವ ಎನ್ನುವಂತಹ ಕಾರ್ಯಕ್ರಮ. ಅಕ್ಷರದ ಕಲಿಕೆಯ ಮೂಲಕವೇ ನಮ್ಮ ವಿದ್ಯಾಭ್ಯಾಸ ಪ್ರಾರಂಭ ಆಗ್ತದೆ. ಆರಂಭದಲ್ಲಿ ಮರಳಿನಲ್ಲಿತ್ತು, ಆನಂತರ ಬಳಪಕ್ಕೆ ಬಂತು, ಇನ್ನೇನೋ ಡಿಜಿಟಲ್ ಯುಗಕ್ಕೆ ಬದಲಾವಣೆ ಆಗಬಹುದು. ಏನಿದ್ರೂ ಅಕ್ಷರಾಭ್ಯಾಸದ ಮೂಲಕ ನಾವು ಒಂದು ಹೊಸ ಜಗತ್ತಿಗೆ ತೆರೆದುಕೊಳ್ತೇವೆ. ಶಾಲೆಗೆ ಹೋಗೋ ತನಕ ಏನೇನೋ ಗೊತ್ತಿರದಂತಹ ಒಂದು ಮಗು ಶಾಲೆಗೆ ಹೋದ ಮೇಲೆ ಎಷ್ಟು ವಿಷಯಗಳನ್ನು ಕಲಿತುಕೊಂಡು ಬರ್ತದೆ. ಎಲ್ಲವನ್ನು ನಮಗೆ ತಂದೆ ತಾಯಿ ಜನ್ಮ ನೀಡಿದರೆ
ಅಕ್ಷರ ಲೋಕದ ಜಗತ್ತನ್ನು ತೆರೆದು ತೋರಿಸುವವರು ನಮ್ಮ ಗುರುಗಳು. ಅದು ಅಕ್ಷರದ ಮೂಲಕ ನಮ್ಮ ಹೊಸ ಪ್ರಪಂಚ ಪ್ರಾರಂಭ ಆಗ್ತದೆ. ಅಕ್ಷರದ ಮೂಲಕ ನಮಗೆ ಒಂದು ಹೊಸ ಜಗತ್ತು ಗೋಚರಿಸ್ತದೆ. ಹಾಗಾಗಿ ಅಕ್ಷರ ಕಲಿಕೆ, ಸಾಹಿತ್ಯ ಕಲಿಕೆ ಅನ್ನೋದು ಒಂದು ಉತ್ಸವವಾಗಲಿ ಎನ್ನುವಂತಹ ದೃಷ್ಟಿಯಿಂದ ಅಕ್ಷರೋತ್ಸವವನ್ನು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿ ವರ್ಷ ಆಯೋಜಿಸಿಕೊಂಡು ಬರಲಾಗಿದೆ. ಇದು 3ನೇ ಬಾರಿಯ ಅಕ್ಷರೋತ್ಸವ. ಈ ಹಿಂದಿನ ಅಕ್ಷರೋತ್ಸವ ಕಾರ್ಯಕ್ರಮಗಳಲ್ಲಿ ಕೂಡ ರಾಷ್ಟ್ರಮಟ್ಟದ, ರಾಜ್ಯ ಮಟ್ಟದ ಅತ್ಯಂತ ಗಣ್ಯ ವ್ಯಕ್ತಿಗಳು ಭಾಗವಹಿಸಿದರು. ಈ ಕಾರ್ಯಕ್ರಮಕ್ಕೆ ಕೂಡ ಯತಿವರಣ್ಯರೊಬ್ಬರು ಬರಬೇಕು, ನಮ್ಮನ್ನು ಆಶೀರ್ವದಿಸಬೇಕು, ಒಳ್ಳೆಯ ಮಾತುಗಳನ್ನು ಆಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ನಾಡಿನಲ್ಲಿ ದೇಶೀಯ ಭಾಷೆಗಳ ಬಗೆಗೆ ವಿಶೇಷವಾದಂತಹ ಕಾಳಜಿ ಇಟ್ಟುಕೊಂಡಿರುವಂತಹ, ದೇಶೀಯ ಭಾಷೆಗಳ ಬಗೆಗೆ ವಿಶೇಷ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹಮ್ಮಿಕೊಂಡು ತನ್ನ ಕ್ಷೇತ್ರದ ಜಾತ್ರೆಯನ್ನು ತುಳುನಾಡಿನ ಜಾತ್ರೆಯನ್ನಾಗಿ ಮಾಡಿರುವಂತಹ, ಕೇವಲ ಮಠ ಮಂದಿರ ಮಾತ್ರ ಅಲ್ಲದೆ ಶಾಲಾ ಕಾಲೇಜುಗಳನ್ನು, ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು, ಗ್ರಾಮಾಭಿವೃದ್ಧಿ ಸಂಸ್ಥೆಗಳನ್ನು, ಬ್ಯಾಂಕ್ಗಳನ್ನು ಕೂಡ ಸ್ಥಾಪಿಸಿ ಕರ್ನಾಟಕ ಮತ್ತು ಕೇರಳದ ಗಡಿ ಭಾಗದಲ್ಲಿರುವಂಥ ಒಂದು ಒಡಿಯೂರು ಎನ್ನುವಂಥ ಪ್ರದೇಶ, ಯಾರಿಗೂ ಗೊತ್ತಿಲ್ಲದಂತಹ ಪ್ರದೇಶದಲ್ಲಿ ಆ ಹೆಸರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವ ಹಾಗೆ ಮಾಡಿದವರು ಪರಮ ಪೂಜ್ಯ ಒಡಿಯೂರು ಶ್ರೀಗಳು. ಶ್ರೀಗಳು ಇಲ್ಲಿಗೆ ಆಗಮಿಸಬೇಕು, ಅವರ ಪಾದಸ್ಪರ್ಶದಿಂದ ನಾವೆಲ್ಲರೂ ಪುನೀತರಾಗಬೇಕು, ನಮ್ಮ ವಿದ್ಯಾರ್ಥಿಗಳಿಗೆ ಅವರ ಆಶೀರ್ವಾದ ಲಭಿಸಬೇಕು ಎನ್ನುವುದು ನಮ್ಮ ಕನಸಾಗಿತ್ತು. ಪೂಜ್ಯರಲ್ಲಿ ಹೋಗಿ ನಿವೇದಿಸಿಕೊಂಡಾಗ ಬಹಳ ತುರ್ತಿನ ಕಾರ್ಯಗಳ ಮಧ್ಯೆ ನಾಳೆಯಿಂದ 1 ವಾರಗಳ ತನಕ ಮಠದಲ್ಲಿ ನಿರಂತರ ಕಾರ್ಯಕ್ರಮ ಇದೆ. ದತ್ತ ಜಯಂತಿ ಪ್ರಯುಕ್ತ 1 ವಾರದ ನಿರಂತರ ಕಾರ್ಯಕ್ರಮ, ಬಿಡುವಿಲ್ಲದ ಕಾರ್ಯಕ್ರಮಗಳು ಇವತ್ತು ಕೂಡ ಇದ್ದಾವೆ. ಈಗ ತಕ್ಷಣ ಇಲ್ಲಿ ಉದ್ಘಾಟನೆ ಆಗಿ ಅವರು ಇನ್ನೊಂದು ಕಾರ್ಯಕ್ರಮಕ್ಕೆ ತೆರಳಬೇಕು. ಆದರೆ ಅತ್ಯಂತ ಸಜ್ಜನಿಕೆಯಿಂದ ತೊಂದರೆ ಇಲ್ಲ, ಎಲ್ಲ ನಿರಂತರವಾಗಿ ನಡೀಲಿ ಅಂತ ಹೇಳಿಕೊಂಡು ನಮ್ಮ ಜೊತೆಗೆ ಬೆಳಿಗ್ಗೆ ಬಂದವರು ಇಷ್ಟು ಹೊತ್ತು ಇದ್ದಾರೆ, ಇನ್ನು ಆಶೀರ್ವಚನ ನೀಡಲಿಕ್ಕಿದ್ದಾರೆ. ಪರಮ ಪೂಜ್ಯ ಯತಿಗಳು ನಮ್ಮನ್ನು ಹರಸಲಿ, ಅವರ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ. ಅವರನ್ನು ಅತ್ಯಂತ ಗೌರವದಿಂದ, ಭಕ್ತಿಪೂರ್ವಕವಾಗಿ, ಪ್ರಣಾಮಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮೊದಲ ವರ್ಷದ ಅಕ್ಷರೋತ್ಸವವನ್ನು ಹಿರಿಯರಾಗಿರುವಂತಹ ಡಾಕ್ಟರ್ ಅಜಕ್ಕಳ ಗಿರೀಶ್ ಭಟ್ ಅವರು ಉದ್ಘಾಟನೆ ಮಾಡಿದರು. 2ನೇ ವರ್ಷ ಹಿರಿಯ ವಿಮರ್ಶಕ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರು ಉದ್ಘಾಟನೆ ಮಾಡಿದರು. ಈ ವರ್ಷ ಕೂಡ ಅಂಥದ್ದೇ ಒಬ್ಬರು ಹಿರಿಯ ವ್ಯಕ್ತಿ ಆಗಿರಬೇಕು, ಸೆಲೆಬ್ರಿಟಿ ಆಗಿರಬೇಕು. ಎಕ್ಸೆಲ್ನ ವಿಶೇಷ ಅಂತ ಹೇಳಿದರೆ ಇದೊಂಥರ ಮಿನಿ ಕರ್ನಾಟಕದ ಎಲ್ಲ ಭಾಗದ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ, ಎಲ್ಲ ತಾಲೂಕಿನ ವಿದ್ಯಾರ್ಥಿಗಳಿದ್ದಾರೆ, ಕರ್ನಾಟಕದ ಗಡಿ ಭಾಗದ ವಿದ್ಯಾರ್ಥಿಗಳಿದ್ದಾರೆ. ಹಾಗಾಗಿ ಇಲ್ಲಿಗೆ ಸೆಲೆಬ್ರಿಟಿಗಳು ಬಂದ್ರೇ ಬಹಳ ಖುಷಿ ಪಡ್ತಾರೆ ನಮ್ಮ ಮಕ್ಕಳು. ಹೀಗಾಗಿ ಒಬ್ಬರು ಒಳ್ಳೆ ಸೆಲೆಬ್ರಿಟಿ ಆಗಿರಬೇಕು, ಒಳ್ಳೆ ಕವಿ ಆಗಿರಬೇಕು, ಒಳ್ಳೆ ಸಾಹಿತ್ಯ ಆಗಿರಬೇಕು, ಮಾದರಿ ಎನಿಸುವಂಥ ವ್ಯಕ್ತಿತ್ವ ಇರಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ಸುಯೋಗ ಎನ್ನುವ ಹಾಗೆ ನಮಗೆ ಒದಗಿ ಬಂದವರು ಯೋಗರಾಜ ಭಟ್ ಅವರು. ನಿನ್ನೆನೆ ಬೊಂಬೆ ಆಡಿಸೋನು ಮೇಲೆ ಕುಂತವನೆ ಅಂತ ಹೇಳಿದಂತಹ ಅದ್ಭುತವಾದ ಚಿತ್ರಗಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವಂತಹ ನಿರ್ದೇಶಕರು, ನಿರ್ಮಾಪಕರು, ಸಿನಿ ಸಾಹಿತಿಗಳು, ಕವಿಗಳು ಆಗಿರುವಂತಹ ಯೋಗರಾಜ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ನಿಮ್ಮನ್ನು ಉದ್ದೇಶಿಸಿ ಮುಂದಕ್ಕೆ ಮಾತನಾಡಲಿಕ್ಕಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ, ಗೌರವದಿಂದ, ಅಭಿಮಾನದಿಂದ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಎಕ್ಸೆಲ್ನ ಸಾಧನೆಯ ಜೊತೆಗೆ ಇರುವಂಥದ್ದು ಮಾಧ್ಯಮಗಳು ಸದಾ ನಮ್ಮನ್ನು ಬೆಂಬಲಿಸ್ತಾ ಬಂದಿದ್ದಾವೆ. ಹಾಗಾಗಿ ಮಾಧ್ಯಮಗಳನ್ನು ಬಿಟ್ಟು ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಅಧ್ಯಕ್ಷರು ಆಗಾಗ ಹೇಳಲಿಕ್ಕಿದೆ, ನನ್ನ ಬೆಳವಣಿಗೆ ಜೊತೆಗೆ ನನಗೆ ಬೆಂಗಾವಲಾಗಿ ಪೂರ್ತಿ ಸಹಕಾರ ಕೊಡ್ತಾ ಬಂದವರು ಯಾರು ಅಂತ ಹೇಳಿದರೆ ಪತ್ರಿಕಾ ಮಾಧ್ಯಮದವರು ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದವರು ಅಂತ. ಹಾಗಾಗಿ ಪತ್ರಿಕಾ ರಂಗದವರು ನನ್ನ ಜೊತೆಗೆ ಇರಬೇಕು ಕಾರ್ಯಕ್ರಮಗಳಲ್ಲಿ ಅನ್ನೋದು ಅವರ ಆಶಯ ಆಗಿತ್ತು. ಹಾಗಾಗಿ ಕರ್ನಾಟಕದ ನಂಬರ್ 1 ಪತ್ರಿಕೆ ವಿಜಯವಾಣಿಯ ಸ್ಥಾನೀಯ ಸಂಪಾದಕರಾಗಿರುವಂತಹ ಸುರೇಂದ್ರ ಎಸ್ ವಾಗ್ಲೆ ಅವರನ್ನು ಹೋಗಿ ನಾವು ಕೇಳಿಕೊಂಡಾಗ ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ. ಇವತ್ತು ವಿಜಯವಾಣಿ ಎನ್ನುವುದು ಕರ್ನಾಟಕದಲ್ಲಿ ಅತ್ಯಧಿಕ ಓದುಗರನ್ನು ಹೊಂದಿರುವಂತಹ 8 ಲಕ್ಷಕ್ಕಿಂತ ಹೆಚ್ಚು ಓದುಗರನ್ನು ಹೊಂದಿರುವಂತಹ ಜನಪ್ರಿಯ ಪತ್ರಿಕೆ. ಅಷ್ಟು ಮಾತ್ರ ಅಲ್ಲ, ಕರ್ನಾಟಕದ ಕರಾವಳಿ ಪ್ರದೇಶಕ್ಕೆ ಕೂಡ ಅದರ ಕೊಡುಗೆ ಅದ್ಭುತವಾಗಿದೆ. ಕಡಲು ಎನ್ನುವಂತಹ ಒಂದು ಎಡಿಷನ್ ಕರ್ನಾಟಕದ ಕರಾವಳಿ ಭಾಗದ ಮೂಲೆಯ ಸುದ್ದಿಯನ್ನು ಹರಡುವಂತಹ, ವಿಸ್ತಾರ ಮಾಡುವಂತಹ ಒಂದು ಪತ್ರಿಕೆ. ಅಂತಹ ಪತ್ರಿಕೆಯ ಸಂಪಾದಕರಾಗಿರುವಂತಹ, ಸ್ಥಾನೀಯ ಸಂಪಾದಕರಾಗಿರುವಂತಹ ಶ್ರೀಯುತ ಸುರೇಂದ್ರ ಎಸ್ ವಾಗ್ಲೆ ಅವರನ್ನು ನಾವು ಅತಿಥಿಗಳಾಗಿ ಬರಬೇಕು ಅಂತ ಕೇಳಿಕೊಂಡಾಗ ಪ್ರೀತಿ ಇಟ್ಟು ಇಲ್ಲಿಗೆ ಬಂದಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ, ಗೌರವದಿಂದ, ಅಭಿಮಾನದಿಂದ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಅಕ್ಷರೋತ್ಸವದಂತಹ ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಾಗ ನಮಗೆ ಸಂಪೂರ್ಣ ಧೈರ್ಯ ಇಲ್ಲ. ನಮಗೆ ಒಂಥರ ಮುಂಬಲವಾಗಿ ನಿಂತವರು ಯಾರು ಅಂತ ಹೇಳಿದ್ರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಂಧುಗಳು. ಅದರಲ್ಲೂ ಮುಖ್ಯವಾಗಿ ನಮ್ಮ ಸನ್ಮಾನ್ಯ ಶ್ರೀತರಾಗಿರುವಂಥ ಡಾಕ್ಟರ್ MP ಶ್ರೀನಾಥ್ ಅವರು, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರವರು. ಅವರನ್ನು ಇವತ್ತು 3-4 ಕಾರ್ಯಕ್ರಮಗಳನ್ನು ಬಿಟ್ಟು
ಎಕ್ಸೆಲ್ನ ಅಕ್ಷರೋತ್ಸವ ಒಂದಕ್ಕೆ ಮಾತ್ರ ಅವರು ಹಾಜರಾಗ್ತಾ ಇದ್ದಾರೆ. ಅವರು ಹೇಳಿದರು, ನನಗೆ 2-3 ಕಾರ್ಯಕ್ರಮಗಳಿದ್ದಾವೆ, ಆದರೆ ಎಕ್ಸೆಲ್ನ ಕಾರ್ಯಕ್ರಮ ಅದು ನನ್ನದೇ ಕಾರ್ಯಕ್ರಮ ಎನ್ನುವ ಹಾಗೆ ಪ್ರೀತಿ ಇಟ್ಟು ನಮ್ಮ ಜೊತೆಗೆ ಬಂದಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ, ಗೌರವದಿಂದ, ಅಭಿಮಾನದಿಂದ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಶ್ರೀಯುತ ಭುಜಬಲಿಯವರು ನಮಗೆ ಒಂಥರ ದೊಡ್ಡ ಶಕ್ತಿಯವರು, ಒಂಥರ ದೈವ ಸ್ವರೂಪರವರು. ಅವರನ್ನು ಕಂಡ್ರೇ ನಮಗೆಲ್ಲ ಬಹಳ ಅಭಿಮಾನ. ಅವರು ಬಂದರೆ ಇವತ್ತು ಬಂದವರೇ ಮಂಜುನಾಥ ಸ್ವಾಮಿಯ, ಅಣ್ಣಪ್ಪ ಸ್ವಾಮಿಯ ಪ್ರಸಾದ ಕೊಟ್ಟು ನಿಮ್ಮ ಸಂಪೂರ್ಣ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿಕೊಂಡು ಅಧ್ಯಕ್ಷರಾದಿಯಾಗಿ ನಮ್ಮೆಲ್ಲರನ್ನು ಹರಿಸಿದವರು. ಅಂಥ ಒಂದು ಮುಕ್ತ ಮನಸ್ಸಿನ ಹಿರಿಯರು ಸದಾ ನಮ್ಮನ್ನು ಬೆಂಬಲಿಸುವವರು. ಈ ಅಕ್ಷರೋತ್ಸವ ಕಾರ್ಯಕ್ರಮಕ್ಕೆ ಜೊತೆಗಿನ ಆಮಂತ್ರಣ ಪರಿವಾರ ಎನ್ನುವಂತಹ ಒಂದು ಸಂಘಟನೆಯ ದಶಮಾನೋತ್ಸವ ಕೂಡ ಅದು ನಡೀತಾ ಇದೆ. ಅದನ್ನು ನಮ್ಮ ಜೊತೆಗೆ ಸಹಯೋಗಕ್ಕೆ ತಂದವರು ಶ್ರೀಯುತ ಭುಜಬಲಿಯವರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಉಗ್ರಾಣದ ಹಿರಿಯ ಮುತ್ಸದ್ದಿಯಾಗಿ ಕೆಲಸ ಮಾಡಿದವರು. ನಾಡಿನ ಎಲ್ಲೆಡೆ ಇವತ್ತು ಕೂಡ ಓಡಾಡಿಕೊಂಡು ಸಾಹಿತ್ಯ ಸಾಂಸ್ಕೃತಿಕ ರಂಗಕ್ಕೆ ಅವರು ಕೊಡ್ತಾ ಇರುವಂತಹ ಸಮಯ, ಅವರು ಕೊಡ್ತಾ ಇರುವಂತಹ ಸೇವೆಯನ್ನು ನೋಡಿದರೆ ಯುವಕರಾಗಿರುವಂತಹ ನಾವು ನಾಚಿ ನೀರಾಗಬೇಕು. ಅಂತಹ ಹಿರಿಯರನ್ನು ಅತ್ಯಂತ ಗೌರವದಿಂದ, ಅಭಿಮಾನದಿಂದ, ಗೌರವದಿಂದ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷರು ಶ್ರೀಯುತ ಯದುಪತಿ ಗೌಡ ಅವರು. ಸ್ಥಳೀಯ ವಾಣಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿದ್ದರು. ಒಳ್ಳೆಯ ಪ್ರಾಧ್ಯಾಪಕರು. ಅವರ ವಿದ್ಯಾರ್ಥಿಗಳು ಅವರ ಪಾಠವನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳೋದಿದೆ. ತಮ್ಮ ವಿದ್ಯಾರ್ಥಿಗಳು ನಮ್ಮಲ್ಲೂ ಇದ್ದಾರೆ ಅಧ್ಯಾಪಕರಾಗಿ, ಅವರು ಆಗಾಗ ನೆನಪಿಸಿಕೊಳ್ತಾರೆ ತಮ್ಮನ್ನು. ಒಳ್ಳೆಯ ಸಂಘಟಕರು ಕೂಡ ನಮ್ಮ ಜೊತೆಗೆ ನಿರಂತರವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಸಂಘಟಿಸುವುದಕ್ಕೆ ಸಹಾಯ ಮಾಡ್ತಾ ಬಂದವರು. ಅವರನ್ನು ಕೇಳಿಕೊಂಡಾಗ ಬಹಳ ಕ್ಲಪ್ತ ಸಮಯಕ್ಕೆ ಬಂದು ನಮ್ಮನ್ನು ಬೆಂಬಲಿಸಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ, ಗೌರವದಿಂದ, ಅಭಿಮಾನದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಆಮಂತ್ರಣ ಪರಿವಾರ ಎನ್ನುವಂತಹ ಈ ಸಾಹಿತ್ಯ ಸಾಂಸ್ಕೃತಿಕ ಸಂಘಟನೆಯ ಸಂಚಾಲಕರು, ಸಂಸ್ಥಾಪಕರು ಶ್ರೀಯುತ ವಿಜಯ್ ಕುಮಾರ್ ಜೈನ್ ಅಳದಂಗಡಿಯವರು. ತುಂಬ ಅವರು ಎಷ್ಟು ಸಪುರ ಇದ್ದಾರೋ ಅಷ್ಟೇ ಕ್ರಿಯಾಶೀಲರು. ಬಹುಶಃ ಅವರು ಸಪುರ ಆಗಿರೋದ್ರೆ ಹಾಗಾಗಿ ಓಡಾಡೋದಕ್ಕೆ ಅನುಕೂಲ ಆಗಿದೆಯೋ ಏನೋ, ಸಕ್ರಿಯರಾಗಿ ಓಡಾಡ್ತಾ ಇರ್ತಾರೆ. ಈ ಇವತ್ತಿನ ಆ ನಾಟ್ಯ ವೈಭವ ಕಾರ್ಯಕ್ರಮದ ಆಯೋಜನೆಯಲ್ಲಿ ಅವರ ಪಾತ್ರ ಕೂಡ ಬಹಳ ದೊಡ್ಡದಾಗಿದೆ. ಅವರು ಕೂಡ ಬಹಳ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಕ್ಲಪ್ತ ಸಮಯಕ್ಕೆ ಬಂದು ನಮ್ಮನ್ನೆಲ್ಲ ಬೆಂಬಲಿಸಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ, ಗೌರವದಿಂದ, ಅಭಿಮಾನದಿಂದ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಪ್ರತಿ ವರ್ಷ ಎಕ್ಸೆಲ್ ಅಕ್ಷರೋತ್ಸವ ಕಾರ್ಯಕ್ರಮದಲ್ಲಿ ನಾವು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ ಹಿರಿಯರನ್ನು ಗೌರವಿಸುವಂತಹ ಪರಂಪರೆ ನಮ್ಮಲ್ಲಿದೆ. ಸಾಹಿತ್ಯ ಕ್ಷೇತ್ರದಲ್ಲಿ ಈ ಸರಿಯ ಗೌರವವನ್ನು ಕೊಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ತಾಲೂಕಿನವರೇ ಆಗಿರುವಂತಹ, ತಾಲೂಕಿನಲ್ಲಿ ಬಹಳ ದೊಡ್ಡ ಮಟ್ಟದ ಸಾಹಿತ್ಯ ರಚನೆ ಮಾಡಿ, ನಮ್ಮ ಉದ್ದೇಶವೇ ಅದು, ಹೆಚ್ಚು ದೊಡ್ಡ ಸಾಧನೆ ಮಾಡಿರಬೇಕು, ಹೆಚ್ಚು ಜನರು ಗುರುತಿಸಿಕೊಂಡಿರಬಾರ್ದು, ಅಂತಹ ದೊಡ್ಡ ಸಾಧಕರನ್ನು ಕರಿಬೇಕು ಅನ್ನೋದು ನಮ್ಮ ಆಶಯ ಆಗಿತ್ತು. ಅಂತಹ ಹಿರಿಯರೊಬ್ಬರು ರಾಮಕೃಷ್ಣ ಶಾಸ್ತ್ರಿಯವರು. ನೂರಾರು ಕೃತಿಗಳನ್ನು ರಚನೆ ಮಾಡಿದವರು, 500ಕ್ಕಿಂತ ಹೆಚ್ಚು ಲೇಖನಗಳನ್ನು ಬರೆದವರು, ನಮ್ಮ ತಾಲೂಕಿನವರೇ. ತಮ್ಮ ಪುತ್ರನನ್ನು ಕೂಡ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಕಳುಹಿಸಿಕೊಟ್ಟಂತಹ ಮಾದರಿ ಸಾಹಿತಿಯವರು. ಅವರಿಗೆ ಈ ಬಾರಿಯ ಸಾಹಿತ್ಯ ಪ್ರೀತಿಯ ಅಕ್ಷರೋತ್ಸವ ಗೌರವ ಪ್ರಶಸ್ತಿ ಸಲ್ತಾ ಇದೆ. ಅವರನ್ನು ಅತ್ಯಂತ ಪ್ರೀತಿಯಿಂದ, ಗೌರವದಿಂದ, ಅಭಿಮಾನದಿಂದ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಯಕ್ಷಗಾನ ಎಲ್ಲ ನಮ್ಮ ಪರಂಪರೆಯ ಕಲೆ, ಅದಕ್ಕೆಲ್ಲ ಒಂದು ಪಾರಂಪರಿಕ ಹಿನ್ನೆಲೆ ಇದೆ. ಅದಕ್ಕೊಂದು ಅಭಿಮಾನಿಗಳು ಪಾರಂಪರಿಕ ನೆಲೆಯ ಅಭಿಮಾನಿಗಳೇ ಹೆಚ್ಚಿದ್ರು. ಅದನ್ನೊಂಥರ ಸ್ಟಾರ್ ರೇಂಜ್ಗೆ ತಂದವರು ಯಕ್ಷಧ್ರುವ ಫೌಂಡೇಶನ್ನ ಮೂಲಕ ಅದನ್ನೊಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಂದವರು, ಯಕ್ಷಗಾನದ ಕಲಾಪೋಷಕರು ಆಗಿ, ಭಾಗವತರು ಆಗಿ ಅದನ್ನೊಂಥರ ವಿಶ್ವಮಟ್ಟಕ್ಕೆ ತಂದ ಹಿರಿಯ ಹೆಮ್ಮೆ ಕಲಾವಿದರಲ್ಲಿ ಒಬ್ಬರು ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿಯವರು. ಪುರುಷೋತಿಲ್ಲ ಅವರಿಗೆ. ಅವರು ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದರೆ ಎಕ್ಸೆಲ್ನ ಮೇಲೆ, ಅಕ್ಷರೋತ್ಸವದ ಮೇಲೆ, ಸಾಹಿತ್ಯದ ಮೇಲೆ ಅಭಿಮಾನ ಮಾತ್ರ ಅಂತ ನಾವು ಅಂದುಕೊಳ್ಬೇಕು. ಅವರನ್ನು ಅತ್ಯಂತ ಪ್ರೀತಿಯಿಂದ, ಗೌರವದಿಂದ, ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಯಕ್ಷಗಾನ ರಂಗದ ಗೌರವ ಪ್ರಶಸ್ತಿನ ಅವರಿಗೆ ಸಮರ್ಪಿಸಲಿಕ್ಕಿದ್ದೇವೆ. ಪಾರಂಪರಿಕ ವೈದ್ಯ ಅದೊಂದು ಅದ್ಭುತವಾದ ವಿದ್ಯೆ. ವೈದ್ಯ ವಿದ್ಯೆಗಳಲ್ಲಿ ನಾವು MBBS ಮಾಡೋದು ನಮ್ಮ ಕನಸು, ನಮ್ಮ ಮಕ್ಕಳದ್ದು. BMS ಮಾಡೋದು, BDS ಮಾಡೋದು, ಇದೆಲ್ಲ ಆಧುನಿಕ ಶಿಕ್ಷಣ. ನಮ್ಮಲ್ಲಿ ಭಾರತೀಯ ಪರಂಪರೆಯ ಒಂದಿತ್ತು. ಪಾರಂಪರಿಕವಾಗಿ ಗಿಡಮೂಲಿಕೆಗಳಲ್ಲಿ ಮದ್ದನ್ನು ಹುಡುಕುವಂತಹ, ಅದನ್ನೇ ಕೊಡುವಂತಹ, ಆ ಮೂಲಕ ಜೀವರಕ್ಷಣೆ ಮಾಡುವಂತಹ ಒಂದು ಅದ್ಭುತವಾದ ವಿದ್ಯೆ ಭಾರತೀಯರಲ್ಲಿತ್ತು. ಅಂತಹ ಒಂದು ಪರಂಪರೆಯನ್ನು ಮುಂದುವರಿಸಿಕೊಂಡು ಇವತ್ತಿಗೂ ನೂರಾರು ಜನರಿಗೆ ಮದ್ದು ಕೊಟ್ಟು ಗಿಡಮೂಲಿಕೆಗಳ ಬಗೆಗೆ ಅದ್ಭುತವಾದ ಜ್ಞಾನವನ್ನು ಹೊಂದಿ ಆ ಕುರಿತಾಗಿ ಒಂದು ಪುಸ್ತಕವನ್ನು ಕೂಡ ರಚನೆ ಮಾಡಿದವರು ಶ್ರೀಯುತ ಕುಶಾಲಪ್ಪ ಗೌಡ ಇಜಿಮಾನ್ ಅವರು. ಇಜಿಮಾನ್ ಮನೆತನದವರು, ಹಿರಿಯರು. ಅವರಿಗೆ ಈ ಬಾರಿಯ ಪಾರಂಪರಿಕ ವೈದ್ಯ ಕ್ಷೇತ್ರದ ಎಕ್ಸೆಲ್ ಅಕ್ಷರ ಗೌರವ ಪುರಸ್ಕಾರ ಸಲ್ತಾ ಇದೆ. ಅವರನ್ನು ಅತ್ಯಂತ ಗೌರವದಿಂದ, ಅಭಿಮಾನದಿಂದ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಇನ್ನು ಕೃಷಿಕರು ದೇಶದ ಬೆನ್ನೆಲುಬು ಅಂತ ನಾವು ಹೇಳ್ತೇವೆ. ಹೇಳೋದು ಮಾತ್ರ, ನಾವು ಅದನ್ನು ಯಾರೂ ಪಾಲಿಸುವುದಿಲ್ಲ. ಎಷ್ಟೋ ಸರಿ
ಹೊಗಳೋದು ಸುಲಭ, ಪಾಲಿಸೋದು ಕಷ್ಟ. ಆದರೆ ನಮ್ಮಲ್ಲಿ ಒಬ್ಬ ಆದರ್ಶ ಎನ್ನುವಂಥ ಒಬ್ಬರು ಕೃಷಿಕ ಇದ್ದಾರೆ. ಇಲ್ಲೇ ನಮ್ಮ ಸ್ಥಳೀಯ ಬಳಂಜದವರು ಅನಿಲ್ ಭಟ್ ಎನ್ನುವರು. ಅವರು ನೂರಾರು ಹಣ್ಣು ಹಂಪಲುಗಳ ಗಿಡಗಳನ್ನು ಬೆಳೆಸಿ ಅದ್ಭುತವಾದಂಥ ಕೃಷಿಯನ್ನು ಮಾದರಿಯಾಗಿ ಮಾಡಿದ್ದಾರೆ. ನಮ್ಮ BSc ಎಗ್ರಿ ವಿದ್ಯಾರ್ಥಿಗಳಿಗೆ ಪ್ರತಿ ಬಾರಿ ನಾವು ಅವರ ತೋಟಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಗೌರವವನ್ನು ವಿದ್ಯಾರ್ಥಿಗಳಿಗೆ ಪ್ರಾತ್ಯಕ್ಷಿಕೆಯನ್ನು ಮಾಡ್ತೇವೆ. ಅವರ ಅನಾರೋಗ್ಯದ ಕಾರಣದಿಂದಾಗಿ ಅವರು ಬರೋದಕ್ಕೆ ಅಸಾಧ್ಯ, ಆದರೆ ಎಕ್ಸೆಲ್ನ ಮೇಲಿನ ಪ್ರೀತಿಯಿಂದ ನಾನು ಖಂಡಿತ ಬರ್ತೇನೆ ಅಂತ ಹೇಳಿಕೊಂಡು ಅವರು ಬಂದಿದ್ದಾರೆ. ಅವರನ್ನು ಅತ್ಯಂತ ಗೌರವದಿಂದ ಅಭಿಮಾನದಿಂದ ಸ್ವಾಗತಿಸಿಕೊಂಡು ಅವರಿಗೆ ಈ ಬಾರಿಯ ಅನ್ನದಾತ ಪ್ರಶಸ್ತಿಯನ್ನು ಕೊಡೋದಕ್ಕೆ, ಎಕ್ಸೆಲ್ ಅಕ್ಷರ ಗೌರವ ಪುರಸ್ಕಾರದ ಅನ್ನದಾತ ಪ್ರಶಸ್ತಿಯನ್ನು ಕೊಡೋದಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ದೈವಾರಾಧನೆ ಕರಾವಳಿ ಕರ್ನಾಟಕದ ಮಣ್ಣಿನ ಪುಣ್ಯದ ಕಲೆ. ಅಂತಹ ಒಂದು ಅದ್ಭುತವಾದ ದೈವಿಕ ಕಲೆಯನ್ನು ನಡೆಸಿಕೊಂಡು ಬಂದವರು ನಮ್ಮ ಸನ್ಮಾನ್ಯ ಅಧ್ಯಕ್ಷರ ದೊಡ್ಡಪ್ಪನಾಗಿರುವಂತಹ ಶ್ರೀಯುತ ಸುರೇಶ್ ಕುಮಾರ್ ಆರಿಗ ಪೆರ್ಮಾಣ್ ಗುತ್ತು. ಈ ಗುತ್ತಿನ ಮನೆಗಳು, ಬೀಡಿನ ಮನೆಗಳು, ಬಾರಿಕೆಯ ಮನೆಗಳೆಲ್ಲ ನಮ್ಮ ಪರಂಪರೆಯ ಕೊಂಡಿಗಳು. ಅಲ್ಲಿ ಹಲವು ದೈವಗಳ ಆರಾಧನೆಗಳು ನಡೀತವೆ. ಅದನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗಬೇಕಾಗ್ತದೆ. ಗ್ರಾಮ, ಮಾಗಣೆ, ಸೀಮೆ ಎಲ್ಲರನ್ನು ಸೇರಿಸಿಕೊಂಡು ವ್ಯವಸ್ಥಿತವಾಗಿ, ಸಂಘಟಿತವಾಗಿ ಎಲ್ಲರಿಗೂ ಒಪ್ಪುವ ಹಾಗೆ ನಡೆಸಿಕೊಂಡು ಹೋಗೋದು ದೊಡ್ಡ ಒಂದು ಜವಾಬ್ದಾರಿ, ದೊಡ್ಡ ಒಂದು ವ್ರತದ ಹಾಗೆ ಅದನ್ನು ನಡೆಸಬೇಕಾಗ್ತದೆ. ಅಂತಹ ಒಂದು ಕಾರ್ಯವನ್ನು ಶ್ರೀಯುತ ಸುರೇಶ್ ಕುಮಾರ್ ಆರಿಗ ಅವರು ಎಷ್ಟೋ ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ಪೆರ್ಮಾಣ್ ಗುತ್ತಿನ ಗಡಿ ಹಿಡಿದವರು ಕೂಡ ಅಲ್ಲಿರುವಂತಹ ಆ ಧರ್ಮದೈವಗಳಿಗೆ ಅವರ ಧರ್ಮ ನೇಮವನ್ನು ನೀಡಿದಂತಹ ಪುಣ್ಯಾತ್ಮ ಕೂಡ. ಅವರಿಗೆ ಈ ಬಾರಿಯ ದೈವಾರಾಧನೆಯ ಹಿರಿಮೆಯ ಅಕ್ಷರ ಗೌರವ ಪ್ರಶಸ್ತಿ ಸಲ್ಲುವುದಕ್ಕಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆಗೆ ಅವರು ಸೇರಿಕೊಳ್ಳಲಿಕ್ಕಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ, ಗೌರವದಿಂದ, ಅಭಿಮಾನದಿಂದ ನಾನು ಬರಮಾಡಿಕೊಳ್ಳಿ. ಇಡೀ ಎಕ್ಸೆಲ್ ಸಾಮ್ರಾಜ್ಯದ ಒಡೆಯ ಇಷ್ಟೆಲ್ಲ ದೊಡ್ಡ ಹಿರಿಯರಿದ್ದಾರೆ, ದೊಡ್ಡವರಿದ್ದಾರೆ. ಬಹುಶಃ ಇಡೀ ವೇದಿಕೆಯಲ್ಲಿ ಬಹಳ ಸಣ್ಣ ವಯಸ್ಸಿನವರು ಅಂತ ಹೇಳಿದ್ರೆ, ಆದರೆ ಸಾಧನೆಯಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಏರಿದವರು ಅಂತ ಹೇಳಿದ್ರೆ ನಮ್ಮ ಪ್ರೀತಿಯ ಅಧ್ಯಕ್ಷರು. ಅವರ ಮಾತಿಲ್ಲ, ಮಾತಿಗಿಂತ ಹೆಚ್ಚು ನಗು. ನನಗೆ ಎಷ್ಟೋ ಸರಿ ಆಶ್ಚರ್ಯ ಆಗ್ತದೆ, ಎಷ್ಟು ಒತ್ತಡ ಇರಲಿ, ಅಂದರೆ ಬಹಳ ಸರಳವಾಗಿ, ಸಹಜವಾಗಿ ಅದನ್ನು ತೆಕ್ಕೊಂಡು ಸ್ವೀಕಾರ ಮಾಡಿಕೊಂಡು ಮುನ್ನಡೆಯುವಂತಹ ಅವರ ಪ್ರವೃತ್ತಿ ಅವರನ್ನು ಈ ಮಟ್ಟಕ್ಕೆ ತಂದಿದೆ. ಸುಮಾರು 1,000 ಜನಗಳಿಗೆ ಅವರು ನೇರ ಉದ್ಯೋಗದಾತರು. 1,000 ಮನೆಗಳು ಅವರ ಮೂಲಕ ಬದುಕ್ತಾ ಇದ್ದಾವೆ. 1,000 ಮನೆಗಳಿಗೆ ಅವರ ಆಶ್ರಯದಾತರು ನೇರ. ಪರೋಕ್ಷವಾಗಿ ತುಂಬ ಉದ್ಯೋಗಗಳಿದ್ದಾವೆ. ಹೋಟೆಲ್ನವರಿಗಿರ್ಬೋದು, ರಿಕ್ಷಾದವರಿಗಿರ್ಬೋದು, ತುಂಬ ಉದ್ಯೋಗಗಳು ಸಲ್ತವೆ. ಅದು ಬೇರೆ. ನೇರ 1,000 ಉದ್ಯೋಗಿಗಳಿಗೆ ಅವರು ಅನ್ನದಾತರು, 5,000 ವಿದ್ಯಾರ್ಥಿಗಳಿಗೆ ವಿದ್ಯಾದಾತರು. ಇದು ಈಗ. ಇನ್ನೊಂದು 4 ವರ್ಷದಲ್ಲಿ ಮಾದು ಎಲ್ಲಿಗೋ ರೀಚ್ ಆಗ್ಬೋದು. ಯಾಕಂದರೆ ಅವರ ಕನಸೇ ಹಾಗೆ, ಅವರು ಇರೋದೇ ಹಾಗೆ. ಇಲ್ಲಿ ಕೂತ್ಕೊಂಡು ಇನ್ಯಾವುದೋ ಬಗೆಗೆ ಅವರು ಯೋಚನೆ ಮಾಡ್ತಾರೆ. ಇನ್ಯಾವುದೋ ಒಂದು ಹೊಸ ಡ್ರೀಮ್ ಅವರಲ್ಲಿ ಈಗ ಕಟ್ಟಿಕೊಳ್ಳಬಹುದು. ಅಂತಹ ಅದ್ಭುತ ಕನಸುಗಾರ, ಆ ಕನಸನ್ನು ಹಠ ಹಿಡಿದು ಸಾಧಿಸುವಂತಹ ನಮ್ಮ ಹೆಮ್ಮೆಯ ಎಕ್ಸೆಲ್ ಬ್ರಾಂಡಿನ ಗುರಿಕಾರ, ಪ್ರೀತಿಯ ಸನ್ಮಾನ್ಯ ಸುಮಂತ್ ಕುಮಾರ್ ಜೈನ್, ಸನ್ಮಾನ್ಯ ಅಧ್ಯಕ್ಷರು ಎಕ್ಸೆಲ್ ಸಮೂಹ ವಿದ್ಯಾಸಂಸ್ಥೆಗಳು. ಅವರನ್ನು ಅತ್ಯಂತ ಪ್ರೀತಿಯಿಂದ, ಗೌರವದಿಂದ, ಅಭಿಮಾನದಿಂದ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ವೇದಿಕೆ ಬದಿಯಲ್ಲಿ ಒಂದು ದೊಡ್ಡ ಜೀವ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಪ್ರಜ್ವಲ್ ಕಜೆ ಅವರು ನನ್ನ ಸುದೀರ್ಘ ಕಾಲದ ಸ್ನೇಹಿತ. ಅವರು ಅಪಾರವಾದಂತಹ ವಿದ್ವತ್ತಿನ ಗಣಿಯವರು. ವೇದ ವಿದ್ಯೆಗಳೆಲ್ಲ ಅವರಿಗೆ ಸರಾಗಿ. ಯಾರಾದರೂ ಪುರೋಹಿತರ ಮಂತ್ರ ಹೇಳಿದರೆ ಅವರಿಗಿಂತ ವೇಗವಾಗಿ ಆ ಮಂತ್ರಗಳನ್ನು ಹೇಳುವಂಥ ಶಕ್ತಿ ಅವರಲ್ಲಿದೆ. ಬಹುಶಃ ವೇದ ಬ್ರಹ್ಮನಾಗಿ ಗುರುತಿಸಿಕೊಳ್ಳುವಂತಹ ತಾಕತ್ತು ಅವರಿಗಿದ್ರು ಕೂಡ ಅಷ್ಟು ಮಾತ್ರ ಅಲ್ಲ. ಅದು ಯಾಕಂದರೆ ಅದು ಅವರ ಕ್ಷೇತ್ರ, ಅದರಲ್ಲಿ ಅವರಿಗೆ ಸಾಧನೆ ಮಾಡಲೇಬೇಕು. ನೀವು ಮನಸ್ಸು ಮಾಡಿದರೆ ಅವರಿಗೆ ನೀಟ್ ಅಥವಾ JEE ಟೆಕ್ಸ್ಟ್ ಬುಕ್ ಕೊಟ್ಟರು ಅವರು ಪಾಠ ಮಾಡುವಂಥ ಶಕ್ತಿ ಇದೆಯಲ್ಲ, ಅದು ಅವರ ಹಿರಿಮೆ. ಅಂತಹ ನಮ್ಮ ಹೆಮ್ಮೆಯ ಆಚಾರ್ಯರನ್ನು ಅತ್ಯಂತ ಪ್ರೀತಿಯಿಂದ, ಗೌರವದಿಂದ, ಅಭಿಮಾನದಿಂದ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿ ಶ್ರೀ ಕ್ಷೇತ್ರ ಒಡಿಯೂರಿನ ಪರಿಚಾರಕರು ಬಂದಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಪತ್ರಿಕೆಯ ಬಂಧುಗಳು ಬಂದಿದ್ದಾರೆ. ನಮ್ಮ ಸಲಹೆಗಾರರಾಗಿರುವಂತಹ ಸನ್ಮಾನ್ಯ ಮನುವಣ್ಣ ಕೂತಿದ್ದಾರೆ, ಅಚ್ಚು ಮುಂಡಾಜಿ ಅವರು ಕಾಣ್ತಾ ಇದ್ದಾರೆ, ಸಂತೋಷ್ ಕೋಟ್ಯಾನ್ ಅವರು ಕಾಣ್ತಾ ಇದ್ದಾರೆ, BS ಕುಲಾಲ್ ಅವರು ಕಾಣ್ತಾ ಇದ್ದಾರೆ, ಹಿರಿಯರಾಗಿರುವಂತಹ ಪೂವಣ್ಣಿ ಅವರು ಕಾಣ್ತಾ ಇದ್ದಾರೆ, ಇವರೆಲ್ಲ ಶ್ರೇಯಸ್ ಶೆಟ್ಟಿ ಅವರು ಕಾಣ್ತಾ ಇದ್ದಾರೆ. ಎಲ್ಲರನ್ನ, ತುಂಬ ಜನ ಇಲ್ಲಿ ಮಿಸ್ ಆಗಿರ್ಬೋದು, ದಯವಿಟ್ಟು ನನಗೆ ತಕ್ಷಣಕ್ಕೆ ಕಂಡವರ ಹೆಸರು ಹೇಳಿದ್ದೇನೆ. ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ, ಗೌರವದಿಂದ, ಅಭಿಮಾನದಿಂದ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಇವತ್ತು ಮಧ್ಯಾಹ್ನ ನಂತರ ಸುಮಾರು 35 ರಾಜ್ಯದ ಸುಮಾರು 1,000ಕ್ಕಿಂತ ಹೆಚ್ಚು ಕವಿತೆಗಳನ್ನು ನಾವು ಕವನಗಳನ್ನು ಆಹ್ವಾನ ಮಾಡಿದ್ದೆವು. 1,000ಕ್ಕಿಂತ ಹೆಚ್ಚು ಕವಿತೆಗಳು ಬಂದಿತ್ತು. ಅದರಲ್ಲಿ ಒಂದು 35 ಕವಿತೆಗಳನ್ನು ಆಯ್ಕೆ ಮಾಡಿ ಕವಿಗೋಷ್ಠಿ ಆಯೋಜನೆ ಮಾಡಿದ್ದೇವೆ. ಆ 35 ಜನ ಕವಿಗಳಲ್ಲಿ ಸುಮಾರು ಕವಿಗಳು ಈಗಾಗಲೇ ಬಂದಿದ್ದೀರಿ. ನಾಡಿನ ಮೂಲೆ ಮೂಲೆಗಳಿಂದ ಬಂದಿದ್ದೀರಿ. ಬೀದರ್ನಿಂದ, ಕಲಬುರಗಿಯಿಂದ, ಕಾಸರಗೋಡಿಂದ, ಉಡುಪಿನಿಂದ, ಹೀಗೆ ರಾಜ್ಯದ ಎಲ್ಲ ಭಾಗವನ್ನು ಪ್ರತಿನಿಧಿಸುವ ಹಾಗೆ ಕವಿಗಳೆಲ್ಲ ಬಂದಿದ್ದಾರೆ. ಅವರೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ, ಗೌರವದಿಂದ, ಅಭಿಮಾನದಿಂದ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ 2 ಪುಸ್ತಕ ಬಿಡುಗಡೆ ಇದೆ.
ಒಂದು ನಮ್ಮ ಅಕ್ಷರೋತ್ಸವದ ಇದಕ್ಕೆ ಆಯ್ಕೆ ಮಾಡಿ ಬಂದಿರುವಂತಹ ಕವಿತೆಗಳ ಪೈಕಿ ಆಯ್ಕೆ ಮಾಡಿದಂಥ 160 ಕವಿತೆಗಳ ಸಂಪುಟ ಒಂದು ಅಕ್ಕರೆ ಕವಿತೆಗಳು ಭಾಗ 3 ಅಂತ ಹೇಳಿಕೊಂಡು 2 ಈ ಹಿಂದೆ ಪ್ರಕಟ ಆಗಿದೆ. 3ನೇದು ಅದೊಂದು ಬಿಡುಗಡೆ ಆಗ್ತಿದೆ. ಇನ್ನೊಂದು ಪುಸ್ತಕ ನಮ್ಮ ವಿದ್ಯಾರ್ಥಿಯ ತಾಯಿ ಶ್ರೀಮತಿ ನೂತನ್ ಪ್ರಸಾದ ಅವರು ಮತ್ತು ಅವರ ಮಗ ಅನುಷ್ ಕೃಷ್ಣ ರಚನೆ ಮಾಡಿರುವಂಥ ಕವನ ಸಂಕಲನ ನವ್ಯಲಹರಿ ಅನ್ನೋದು, ಅದು ಕೂಡ ಇದೀಗ ಬಿಡುಗಡೆ ಆಗಲಿಕ್ಕಿದೆ. ಅವರು ದಂಪತಿಗಳು ಬಂದು ಕೂತಿದ್ದಾರೆ, ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಇಡೀ ನಮ್ಮ ಎಕ್ಸೆಲ್ ವಿದ್ಯಾಸಂಸ್ಥೆಗಳ ಬಗೆಗೆ, ನಮ್ಮ ಎಕ್ಸೆಲ್ ಅಕ್ಷರೋತ್ಸವ ಪರ್ವದ ಬಗೆಗೆ ಕುರಿತಾಗಿ ಒಂದು ಅದ್ಭುತವಾದ ಹಾಡನ್ನು ನಮ್ಮ ಭೋಜನಾಲಯದ ಸಿಬ್ಬಂದಿ ವಿಜಯ್ ಅವರು ರಚನೆ ಮಾಡಿದ್ದಾರೆ. ಈ ಪ್ರತಿಭೆ ಅನ್ನೋದು ಎಲ್ಲಿಯೂ ಇರಬೇಕಾಗಿಲ್ಲ. ಅದು MA PhD MSc ಡಾಕ್ಟರೇಟ್ ಆದವರಿಗೆ ಆಗಬೇಕು ಅಂತ ಏನಿಲ್ಲ, ಎಲ್ಲಿಯೂ ಪ್ರತಿಭೆ ಅನ್ನೋದು ಇರಬಹುದು. ನಮ್ಮ ಮೆಸ್ಸಿನಲ್ಲಿ ಕೆಲಸ ಮಾಡಿಕೊಂಡು ಅದ್ಭುತವಾದ ಹಾಡನ್ನು ರಚನೆ ಮಾಡಿ ಅದನ್ನು ಸ್ವತಃ ತಾನೇ ಹಾಡಿ ಇದೀಗ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅದನ್ನು ಅನಾವರಣ ಮಾಡಲಿಕ್ಕಿದ್ದಾರೆ ವಿಜಯ್ ಅವರು. ಅವರು ಕೂಡ ಇಲ್ಲಿಗೆ ಬಂದಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮ್ಮ ಪೋಷಕರು ಬಂದಿದ್ದಾರೆ, ನಮ್ಮ ವಿದ್ಯಾರ್ಥಿಗಳ ಹೆತ್ತವರು, ಪಾಲಕರು, ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು, ಇನ್ನೊಂದಷ್ಟು ವಿದ್ಯಾರ್ಥಿಗಳು ನಮ್ಮ ಕೆಳಗಿನ ಕ್ಯಾಂಪಸ್ಸಲ್ಲಿ ನೋಡ್ತಾ ಇದ್ದಾರೆ. ಎಲ್ಲರನ್ನ ಲೈವ್ನಲ್ಲಿ ಸಾವಿರಾರು ಜನ ಪೋಷಕರು ನೋಡ್ತಾ ಇದ್ದಾರೆ. ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ, ಗೌರವದಿಂದ, ಅಭಿಮಾನದಿಂದ, ಯಾರನ್ನಾದರೂ ಮಧ್ಯದಲ್ಲಿ ಬಿಟ್ಟು ಹೋಗಿದರೆ ಅವರನ್ನು ಕೂಡ ನಮ್ಮ ಎಲ್ಲ ವಿಭಾಗದ ಮುಖ್ಯಸ್ಥರು, ನಮ್ಮ ಹಿರಿಯರು, ನಮ್ಮ ಆಡಳಿತಾಧಿಕಾರಿಗಳು, ಕ್ಯಾಂಪಸ್ ಮ್ಯಾನೇಜರ್ ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ, ಗೌರವದಿಂದ, ಅಭಿಮಾನದಿಂದ ನಾನು ಬರಮಾಡಿಕೊಳ್ತಾ ಇದ್ದೇನೆ. ವಂದನೆಗಳು. ಅಧ್ಯಕ್ಷರಾದ ಶ್ರೀ ಸುಮಂತ್ ಕುಮಾರ್ ಜೈನ್ ಇವರು ತುಳಸಿ ಮಾಲೆಯನ್ನು ಸಮರ್ಪಿಸಿ ಫಲ ಸಮರ್ಪಣೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಖ್ಯಾತ ಚಲನಚಿತ್ರ ನಿರ್ದೇಶಕರು, ಸಿನಿ ಸಾಹಿತಿಗಳು ಹಾಗೂ ಕವಿಗಳಾದ ಶ್ರೀ ಯೋಗರಾಜ್ ಭಟ್ ಇವರಿಗೆ ಫಲಪುಷ್ಪ ಶಾಲು ಹೊದಿಸಿ ಸಾಂಪ್ರದಾಯಿಕವಾಗಿ ಸ್ವಾಗತಿಸಬೇಕು ಅಂತ ಅಧ್ಯಕ್ಷರಲ್ಲಿ ವಿನಂತಿಸ್ತೇನೆ. ನೂತನ ಗ್ರಂಥಗಳ ಲೋಕಾರ್ಪಣೆಯನ್ನು ಮಾಡುವಂತಹ ಶ್ರೀ ಸುರೇಂದ್ರ ಎಸ್ ವಾಗ್ಲೆ, ಸ್ಥಾನೀಯ ಸಂಪಾದಕರು, ವಿಜಯವಾಡಿ ದೈನಿಕ ಮಂಗಳೂರು, ಇವರನ್ನು ಹೃತ್ಪೂರ್ವಕವಾಗಿ ಫಲಪುಷ್ಪ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಎಕ್ಸೆಲ್ ಅಕ್ಷರ ಗೌರವ 2025ರ ಈ ಸಮಾರಂಭದ ಪ್ರಶಸ್ತಿ ಪ್ರದಾನವನ್ನು ಮಾಡಲಿರುವಂತಹವರು ಡಾಕ್ಟರ್ ಶ್ರೀನಾಥ್ MP, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್. ಇವರನ್ನು
ಸಾಂಪ್ರದಾಯಿಕವಾಗಿ ಫಲ ಪುಷ್ಪ ಶಾಲು ಹೊದಿಸಿ ಸನ್ಮಾನಿಸಬೇಕು ಅಂತ ಕೇಳಿಕೊಳ್ತೇನೆ. ಇಂದಿನ ಮುಖ್ಯ ಅತಿಥಿಗಳಾದಂತಹ ಶ್ರೀ ಯದುಪತಿ ಗೌಡ, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬೆಳ್ತಂಗಡಿ ಘಟಕದ ಅಧ್ಯಕ್ಷರಾಗಿರುವಂತಹ ಇವರಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಫಲಪುಷ್ಪ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಗೌರವ ಉಪಸ್ಥಿತಿ ಇರುವಂತಹ ಭುಜಬಲಿ ಧರ್ಮಸ್ಥರ ಇವರನ್ನು ಕೂಡ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಅದೇ ರೀತಿ ಎಕ್ಸೆಲ್ ಎಕ್ಸೆಲ್ ಅಕ್ಷರಗೌರವ 2025 ಪುರಸ್ಕೃತರಾಗಿರುವಂತಹ ಸಾಹಿತ್ಯ ಕ್ಷೇತ್ರದಿಂದ ಆಯ್ಕೆಯಾದಂತಹ ಶ್ರೀ ರಾಮಕೃಷ್ಣ ಶಾಸ್ತ್ರಿ ಹಿರಿಯ ಕವಿಗಳು, ಸಾಹಿತಿಗಳು, ಇವರಿಗೆ ಹೂ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ. ಯಕ್ಷಗಾನದ ದಿಗ್ಗಜ ಶ್ರೀ ಪಟ್ಲ ಸತೀಶ್ ಶೆಟ್ಟಿ, ಖ್ಯಾತ ಭಾಗವತರು, ಯಕ್ಷರಂಗ ಪೋಷಕರು, ಇವರಿಗೆ ಕಾರ್ಯಕ್ರಮಕ್ಕೆ ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಪಾರಂಪರಿಕ ವೈದ್ಯರು ಶ್ರೀ ಕುಶಾಲಪ್ಪ ಗೌಡ ಇಜಿಮಾನ್, ನಾಟಿ ವೈದ್ಯರು, ಗಿಡಮೂಲಿಕಾ ಚಿಕಿತ್ಸಾ ಕೃತಿಯ ಲೇಖಕರು, ಇವರನ್ನು ಕೂಡ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಅದೇ ರೀತಿ ಅನ್ನದಾತ ಕೃಷಿಕ ಶ್ರೀ ಅನಿಲ್ ಭಟ್ ಬಳಂಜ, ಇವರನ್ನು ಕೂಡ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ವಿಜಯ್ ಕುಮಾರ್ ಜೈನ್, ಆಮಂತ್ರಣ ಪರಿವಾರ ಅಳದಂಗಡಿ, ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಎಕ್ಸೆಲ್ ಅಕ್ಷರೋತ್ಸವದ ಅಂಗವಾಗಿ ಆಯ್ದ 35 ಕವಿತೆಗಳ ಗ್ರಂಥ ಅಕ್ಕರೆಯ ಕವಿತೆಗಳು ಭಾಗ 3 ಇದರ ಬಿಡುಗಡೆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಸುರೇಂದ್ರ ಎಸ್ ವಾಗ್ಲೆ ಇವರಲ್ಲಿ ಪ್ರೀತದ ರೂಪದಲ್ಲಿ ನಿಮ್ಮೆಲ್ಲರ ಮುಂದೆ ತರ್ತಾ ಇದ್ದೇವೆ. ಅದನ್ನು
ವಿಜಯವಾಣಿ ದೈನಿಕ ಇದರ ಮಂಗಳೂರಿನ ಸ್ಥಾನೀಯ ಸಂಪಾದಕರಾದಂಥ ಸುರೇಂದ್ರ ಎಸ್ ವಾಗ್ಲೆ ಇವರು ಬಿಡುಗಡೆಗೊಳಿಸುವುದರ ಮೂಲಕ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇವೆ. ಅಕ್ಕರಿಯ ಕವಿತೆಗಳು ಭಾಗ 3 ಇದರ ಜೊತೆಗೆ ಬಿಡುಗಡೆಗೊಳ್ಳುತ್ತಿರುವಂತಹ ಮತ್ತೊಂದು ಪುಸ್ತಕ ನಮ್ಮದೇ ಕಾಲೇಜಿನ ಆಕಾಶ್ ಬ್ಯಾಚ್ ಇದರ ಅಖಿಲೇಶ್ ಭಟ್ ಇವರ ಪೋಷಕರಾದಂಥ ಶ್ರೀಮತಿ ನೂತನ ಪ್ರಸಾದ್ ಇವರು ರಚಿಸಿರುವಂಥ ನವ್ಯ ಲಹರಿ ಎನ್ನುವಂಥ ಕವನ ಸಂಕಲನ. ಇದನ್ನು ಕೂಡ ಸುರೇಂದ್ರ ಎಸ್ ವಾಗ್ಲೆ ಹಾಗೂ ಸ್ವಾಮೀಜಿಯವರು ಹಾಗೂ ಎಲ್ಲರೂ ಸೇರಿ ವೇದಿಕೆ ಮೇಲಿರುವಂಥ ಎಲ್ಲರೂ ಸೇರಿ ಪುಸ್ತಕವನ್ನು ಬಿಡುಗಡೆ ಮಾಡಿ ಕೊಡಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇವೆ. ಇದೀಗ ಬಿಡುಗಡೆಗೊಳ್ಳುತ್ತಾ ಇರುವುದು ಶ್ರೀಮತಿ ನೂತನ ಪ್ರಸಾದ್ ಇವರು ರಚಿಸಿರುವಂತಹ ಕವನ ಸಂಕಲನ ನವ್ಯ ಲಹರಿ. ಇದೇ ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ಭೋಜನಾಲಯದ ಸಿಬ್ಬಂದಿಗಳಾದಂಥ ಶ್ರೀ ವಿಜಯ್ ಆಂಟನಿ ಇವರು ರಚಿಸಿರುವಂಥ ನಮ್ಮದೇ ಕಾಲೇಜಿನ ಬಗೆಗೂ ಈ ಹಾಡನ್ನು ಕೂಡ ಪರಮ ಪೂಜ್ಯ ಸ್ವಾಮೀಜಿಯವರು ಹಾಗೂ ಉದ್ಘಾಟಕರಾದಂಥ ಯೋಗರಾಜ್ ಭಟ್ ಹಾಗೂ ವೇದಿಕೆಯ ಮೇಲಿರುವಂಥ ಎಲ್ಲ ಅಭ್ಯಾಗತರು ಬಿಡುಗಡೆಗೊಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮದೇ ಕಾಲೇಜಿನ ಮೆಸ್ನ ಸಿಬ್ಬಂದಿಗಳಾದಂಥ ವಿಜಯ್ ಆಂಟನಿ ಅವರು ರಚಿಸಿ ಅವರೇ ರಾಗ ಸಂಯೋಜಿಸಿ ಹಾಡಿರುವಂಥ ಎಕ್ಸೆಲ್ ಬೆಳಕು ಇದರ ಅನಾವರಣ ನಿಮ್ಮ ಮುಂದೆ ನಡೀತಾ ಇದೆ. ಹಾಗೆ ನಮ್ಮ ಕಾಲೇಜಿನ ದ್ವಿತೀಯ PUC ವಿದ್ಯಾರ್ಥಿಯಾದಂಥ ಶಾಂತಮೂರ್ತಿಯವರು ತಮ್ಮ ಕೈಯಾರೆ ರಚಿಸಿರುವಂಥ ಯೋಗರಾಜ್ ಭಟ್ ಇವರ ಚಿತ್ರವನ್ನು ಯೋಗರಾಜ್ ಭಟ್ ಇವರಿಗೆ ಸಮರ್ಪಿಸ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಕೈಚಪ್ಪಾಳೆ ಮೂಲಕ ಯುವಕನ ಕಲೆಯನ್ನು ಗೌರವಿಸಬೇಕು ಅಂತ ವಿನಂತಿಸ್ತಾರೆ. ಮೊಳಗಲಿ ಊರೂರಲಿ ನಮ್ಮ ಸಂಸ್ಥೆಯ ಬಳಿ ಸುಮನ್ ಕುಮಾರ್ ಎಂಬ ಹೆಸರಲಿ ಚಿಗುರಿದ ಒಂದು ಹೂಬಳ್ಳಿ ಎಕ್ಸೆಲ್ ಎಂಬ ಹೆಸರಲಿ ನಮ್ಮ ಹೆಮ್ಮೆಯ ಎಕ್ಸೆಲ್, ನಮ್ಮ ಹೆಮ್ಮೆಯ ಹಾಡನ್ನು ರಚಿಸಿರುವಂಥ ವಿಜಯ್ ಆಂಟನಿ ಅವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಗೌರವ ಸ್ಮರಣಿಕೆಯನ್ನು ನೀಡಿ ಅವರ ಕಲೆಯನ್ನು ಗುರುತಿಸ್ತಾ ಇದ್ದಾರೆ. ಇದೀಗ ನಿಮಗೆ ಕೇಳ್ತಾ ಇರುವಂಥದ್ದು ಈಗ ಬಿಡುಗಡೆಗೊಂಡಂತಹ ಎಕ್ಸೆಲ್ ಬೆಳಕು ಎನ್ನುವ ಹಾಡು. ಹಾಗೆ ನವ್ಯ ಲಹರಿ ಪುಸ್ತಕವನ್ನು ಬಿಡುಗಡೆಗೊಳಿಸಿದಂತಹ ನೂತನ ಪ್ರಸಾದ್ ಅವರು ಕೂಡ ವೇದಿಕೆಯ ಮೇಲೆ ಆಗಮಿಸಿ ಗೌರವವನ್ನು ಸ್ವೀಕರಿಸಬೇಕು. ನೂತನ ಪ್ರಸಾದ್ ಮತ್ತು ಅವರ ಮಗ ಅನುಷ್ ಕೃಷ್ಣ ಇಬ್ಬರು ಕೂಡ ಹೋಗಿ ಗೌರವ ಸ್ವೀಕರಿಸಬೇಕು. ಪೂರ್ಣೆಯ ಕಲೆಯಿದೆ, ಒಲವಿದೆ ದೈವತಾನದ ಅಡಿಯಲೇ ಪ್ರಕೃತಿಯ ಮಡಿಲಲಿ ಎಕ್ಸೆಲ್ ಎಂಬ ಬೆಳಕಿದೆ. ನಮ್ಮ ಹೆಮ್ಮೆಯ ಎಕ್ಸೆಲ್, ನಮ್ಮ ಹೆಮ್ಮೆಯ ಎಕ್ಸೆಲ್. ಪೂಜ್ಯ ಶ್ರೀ ಶ್ರೀ ಶ್ರೀ
ಗುರುದೈವಾನಂದ ಸ್ವಾಮೀಜಿಗಳು ಸೇರಿರುವ ಸರ್ವರನ್ನು ಉದ್ದೇಶಿಸಿ ಶುಭಾಶೀರ್ವಾದ ಶುಭ ನುಡಿಗಳನ್ನಾಡಬೇಕಾಗಿ ಸನ್ನಿಧಿಯಲ್ಲಿ ಪ್ರಾರ್ಥನೆ. ಕಾಷಾಯವಸ್ತ್ರಂ ಕರದಂಡಧಾರಿಣಂ ಕಮಂಡಲಂ ಪದ್ಮಕರೇನ ಶಂಕಂ ಚಕ್ರಂ ಗದಾಭೂಷಿತಭೂಷಣಾಢ್ಯಂ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತತರುಮೂಲವಾಸಿನಂ ಭಾವಯಾಮಿ ಪವಮಾನ ನಂದನಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಆತ್ಮೀಯ ಬಂಧುಗಳೇ, ವಿಶೇಷವಾದ ನಾಡ ಹಬ್ಬದಲ್ಲಿ ಇದ್ದೇವೆಯೋ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿರುವಂಥ ಅಧ್ಯಕ್ಷರು ಮತ್ತು ಎಲ್ಲರಿಗೊಂದು ಅಭಿನಂದನೆ ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ನಾಡು ನುಡಿ ಅನ್ನುವಾಗ ಅದು ಒಂದಷ್ಟು ಅಂತರಂಗದಲ್ಲಿ ಪ್ರೀತಿ ಅನ್ನುವಂಥದ್ದು ಉಕ್ಕಿ ಬರುವಂಥದ್ದು. ಈ ಭಾಷೆ ಮತ್ತು ಒಂದಷ್ಟು ಸಂಸ್ಕೃತಿಗೆ ನೇರವಾದ ಸಂಬಂಧವಿದೆ. ಸಂಸ್ಕೃತಿಯ ಆಂತರ್ಯವೆಂದರೆ ಅದು ಭಾಷೆ ಅಂತ. ಭಾಷೆಗೆ ಅಷ್ಟು ಶಕ್ತಿ ಇದೆ ಅಂತ. ಆದರೆ ನಮ್ಮ ರಾಜ್ಯದಲ್ಲಿ ಭಾಷೆ ಎಷ್ಟು ಉಳಿದಿದೆ ಅನ್ನೋದನ್ನು ಒಮ್ಮೆ ನಾವು ನೋಡಬೇಕಾಗಿದೆ. ಭಾಷೆ ಉಳಿದರೆ ನಮ್ಮ ದೇಶ ಉಳಿಯುತ್ತದೆ ಅಂತ ಒಂದು ಮಾತು ಇದೆ. ಅದರಿಂದ ಭಾಷೆಗೂ ಸಂಸ್ಕೃತಿಗೂ ನೇರ ಸಂಬಂಧ ಇದೆ. ಇವತ್ತು ನಾವೊಂದು ಅಕ್ಷರ ಅನ್ನುವಂಥ, ಅಕ್ಷರ ಅಂದರೆ ಅಕಾರದಿಂದಲೇ ಶುರುವಾಗುವಂಥದ್ದು. ಓಂಕಾರದಲ್ಲಿ ಆರಂಭದಲ್ಲಿ ಇರುವಂಥ ಅಕ್ಷರ ಅಂದರೆ ಅಕಾರ, ಮತ್ತು ಉಕಾರ ಮಕಾರಗಳು ಸೇರಿಕೊಂಡು ಅದು ಓಂಕಾರ ರೂಪದಲ್ಲಿ ವಿಶ್ವವನ್ನೇ ಸೆಳೆದುಕೊಳ್ಳುತ್ತದೆ, ತುಂಬಿಕೊಳ್ಳುತ್ತದೆ ಅಂತ. ಇವತ್ತು ಅಕ್ಷರ ಎನ್ನುವ ಒಂದು ಉತ್ಸವವನ್ನೇ ಯಾಕೆ ಮಾಡ್ತಾರೆ ಅಂತಂದರೆ ವಿದ್ಯಾಭ್ಯಾಸಕ್ಕೆ ಒಂದಷ್ಟು ಬಲ ತುಂಬಲಿ ಅಂತ ಇದನ್ನು ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅಕ್ಷರಾಭ್ಯಾಸ ಆರಂಭದ ಸ್ಥಿತಿ ಆದರೆ ವಿದ್ಯಾಭ್ಯಾಸ ನಂತರದ್ದಾಗ್ತದೆ. ನಾವು ಬೆಳವಣಿಗೆ ಆಗಬೇಕಾದ್ರೆ ಆರಂಭ ಆಗುವಂಥದ್ದು ಅಕ್ಷರದಿಂದಲೇ ಆಗಬೇಕು. ಈ ಅಮ್ಮ ಅನ್ನುವಂಥ ಒಂದು ಶಬ್ದವನ್ನು, ತಾಯಿಯನ್ನು ಕರೀಲಿಕ್ಕೆ ಮಗುವಿಗೆ ಯಾರೂ ಹೇಳಿಕೊಡಲೇ ಇಲ್ಲ. ಅದು ತಾನಾಗೇ ಬರುವಂಥದ್ದು ಅಮ್ಮ ಅನ್ನುವಂಥದ್ದು. ಆದ್ದರಿಂದ ಅಮ್ಮ ಎನ್ನುವಂಥ ಒಂದು ಶಕ್ತಿ ಬಹಳ ದೊಡ್ಡದಾಗಿದೆ. ಆರಂಭದಲ್ಲಿ ಜನನಿಯೇ ಮೊದಲ ಗುರು ಆಗಬೇಕು, ಮನೆಯೇ ಮೊದಲ ಪಾಠಶಾಲೆ ಆಗಬೇಕು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಒಂದು ಮಾತಿದೆ. ಆದ್ದರಿಂದ ಇವತ್ತು ವಿದ್ಯೆ ಅನ್ನುವಂಥದ್ದು ಪದವಿಗೆ ಅಥವಾ ಒಂದಷ್ಟು ಉದ್ಯೋಗಕ್ಕೆ ಸೀಮಿತವಾಗಿರದೆ ಬದುಕು ಕಟ್ಟಿಕೊಳ್ಳುವುದಕ್ಕೆ ಸೀಮಿತವಾಗಿರಬೇಕು, ಪೂರಕವಾಗಿರಬೇಕು ಅನ್ನುವ ದೃಷ್ಟಿಯನ್ನು ಇಟ್ಟುಕೊಂಡು ಉಪನಿಷತ್ತು ಒಂದು ಕಡೆ ಹೇಳ್ತದೆ, ವಿದ್ಯಾಭ್ಯಾಸ ಅಂದರೆ ಏನು ಅಂದರೆ ವಿದ್ಯೆಯಲ್ಲಿ ಶ್ರೇಷ್ಠವಾಗಿರುವಂಥ ವಿದ್ಯೆ ಅಂದರೆ ಅದು ಆಧ್ಯಾತ್ಮ ಅಂತ ಹೇಳ್ತಾರೆ. ಭಗವದ್ಗೀತೆಯೊಳಗೆ ಕೃಷ್ಣದೇವನು ಅದನ್ನೇ ಸೂಚನೆ ಕೊಡ್ತಾನೆ, ವಿದ್ಯೆಗಳಲ್ಲಿ ನಾನು ಆಧ್ಯಾತ್ಮ ವಿದ್ಯೆಯಾಗಿರುತ್ತೇನೆ. ಅದಕ್ಕೆ ಕಠೋಪನಿಷತ್ತು ಒಂದು ಕಡೆ ಹೇಳ್ತದೆ, ಸಾ ವಿದ್ಯಾಯ ವಿಮುಕ್ತಯೇ ಅಂತ ಹೇಳ್ತದೆ. ಯಾವುದು ಬಂಧನದ ಬಿಡುಗಡೆಯನ್ನು ಮಾಡುತ್ತದೋ ಆ ವಿದ್ಯೆಯ ಅಗತ್ಯತೆ ಇದೆ. ಚಲಾವಣೆಗೆ ಒಂದಷ್ಟು ನಾಣ್ಯಗಳು ಬೇಕು, ಅದರ ಎರಡೂ ಭಾಗಗಳು ಸೇರಿಕೊಳ್ಳಬೇಕು, ಆಗ ಮಾತ್ರ ಚಲಾವಣೆ ಆಗ್ತದೆ. ಈ ವಿದ್ಯಾರ್ಥಿ ಅನ್ನುವಂತಹ ಒಂದು ನಾಣ್ಯ ಚಲಾವಣೆ ಆಗಬೇಕಾದರೆ ಎರಡೂ ಭಾಗಗಳು ಬೇಕು, ಒಂದು ಶಿಕ್ಷಕರು ಮತ್ತೊಂದು ಪೋಷಕರು. ಅದು ಎರಡೂ ಬಲವಾಗಿದ್ದರೆ ಮಾತ್ರ ನಾಣ್ಯ, ಆ ವಿದ್ಯಾರ್ಥಿ ಎನ್ನುವಂಥ ನಾಣ್ಯ ಚಲಾವಣೆ ಆಗ್ತದೆ. ಇವತ್ತೊಂದು ಸುಂದರವಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಮ್ಮ ಗಂಡು ಕಲೆ ಅಂತ ಹೇಳಿಕೊಂಡಿರುವಂಥ ಯಕ್ಷಗಾನದಿಂದಲೇ ಈಗ ಆರಂಭ ಆಗಿರುವಂಥದ್ದು. ನಮ್ಮ ಭಾಗವತರು ನಮ್ಮ ಊರಿನವರು ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಮುಂದೆ ಚಪ್ಪಾಳೆ, ಈಗಳೊಂದು ಚಪ್ಪಾಳೆ ಹಾಕ್ಬೋದು ಅವರು. ನಮ್ಮ ಪಕ್ಕದಲ್ಲಿ ಕೂತಿರುವಂಥ ಯೋಗರಾಜ ಭಟ್ರು ಬಂದು ನೋಡ್ಬೋದು. ಅವರ ಹೆಸರೊಳಗೆ ನೀವೆಲ್ಲ ಚಪ್ಪಾಳೆ ಜೋರಾಗಿ ತಟ್ಟಿದ್ದೀರಿ, ನಾನು ಕೇಳಿದ್ದೇನೆ. ಯಾಕೆ ಏನು ಅಂತ ಎಲ್ಲರಿಗೂ ಗೊತ್ತಿರ್ಬೋದು. ಕವಿ ಹೃದಯ ಆಗಿರಬೇಕು ಅಂತಂದರೆ ತ್ಯಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿ ಆಲಂಪು ಇಂಪುಗಳಿಗೆ ಮಾದ ಮಾನವರಾಗಿ ಪುಟ್ಟಲೆ ಮೀನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದ ಬನವಾಸಿ ದೇಶದಳು ಅಂತ ಕವಿ ಹೃದಯ ಹಾಡಿದೆ. ಆ ರಂಕುಶ ಮಿಟ್ಟೊಡಂ ನೆನೆಯುವುದೆನ್ನ ಮನಂ ಬನವಾಸಿ ದೇಶಮಂ ಅಂತ ಹೇಳಿದ್ದಾರೆ. ಅದರಿಂದ ಕವಿಗಳು ಅರ್ಥಪೂರ್ಣವಾಗಿ ನಮ್ಮ ಜೊತೆಗಿದ್ದಾರೆ. ಸಾರ್ವಕಾಲಿಕ ಸಾಹಿತ್ಯಕ್ಕೆ ಜೀವ ಇದೆ ಅಂತ ತೋರಿಸಿಕೊಟ್ಟವರು ಅವರು. ಬಹುಶಃ ಅದರಲ್ಲಿ ಇದೆ. ಯಾಕೆಂತಂದರೆ ಸಾಹಿತ್ಯಗಳಲ್ಲಿ ಜೀವಂತಿಗೆ ಇರಬೇಕಾದ್ರೆ ಎರಡು
ವಿಷಯಗಳನ್ನು ನಾವು ತೆಗೊಳ್ಬೋದು. ಒಂದು ರಾಮಾಯಣವನ್ನು ಮತ್ತು ಮಹಾಭಾರತವನ್ನು ನೋಡಿದರೆ ಸಾಕದು ಸಾರ್ವಕಾಲಿಕ ಸಾಹಿತ್ಯ ಅಂತ, ಯಾವ ಕಾಲಕ್ಕೂ ಅದು ಬೇಕು, ಹೌದು ಅಂತ ಹೇಳ್ತಾರೆ. ಆದ್ದರಿಂದ ಸಾಹಿತ್ಯ ಲೋಕದಲ್ಲಿ ಸಮಾಜವನ್ನು ತಿದ್ದುವ ಸಾಹಿತ್ಯಗಳು ಹೊರಗೆ ಬರಬೇಕು. ಈಗಾಗಲೇ 2 ಕೃತಿಗಳು ಬಿಡುಗಡೆ ಆಗಿದೆ, ಸುಂದರವಾಗಿ ಮೂಡಿ ಬಂದಿದೆ, ಇನ್ನು ಒಳ ಪ್ರವೇಶ ಮಾಡಬೇಕಷ್ಟೇ. ಮುಖಪುಟದಲ್ಲಿ ನೋಡ್ತಾ ಇದ್ದೇವೆ ನಾವು, ಸುಂದರವಾಗಿ ಮೂಡಿ ಬಂದಿದೆ. ನಾವು ಎಲ್ಲ ಹರಿಯಂತೆ ಇನ್ನೊಂದು ಪುಸ್ತಕವೂ ಕೂಡ ಬಿಡುಗಡೆ ಆಗಿದೆ. ಇವತ್ತು ಈ ಭಾಗಕ್ಕೆ ಬರುವಾಗ ನಾವು ಕಂಡುಕೊಂಡಂಥ ಸತ್ಯ ಯಾವುದು ಅಂತಂದರೆ, ನಮ್ಮ ಅಧ್ಯಕ್ಷರಿಗೆ ಈ ಮನಸ್ಸು ಏಕೆ ಆಗಿದೆ, ಶಿಕ್ಷಣದಲ್ಲಿ ಏನಾದರೂ ಬದಲಾವಣೆ ತರಬಹುದು ಅಂತ ಆಲೋಚನೆ ಮಾಡಿಕೊಂಡು ಈ ಪ್ರಕೃತಿ ಸೌಂದರ್ಯದ ಮಡಿಲಲ್ಲಿ ಈ ಸಂಸ್ಥೆಯನ್ನು ಕಟ್ಟಿ ಹಾಕಿದ್ದಾರೆ ನೋಡಿ. ಅವರ ಆಲೋಚನೆಗಳೆಲ್ಲ, ಕನಸುಗಳು ಏನಿದೆ ಅದೆಲ್ಲ ನನಸಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಒಂದು ಆ ಭಾಗದಲ್ಲಿ ಒಬ್ಬರು ಪ್ರಾಂಶುಪಾಲರು ಇದ್ದಾರೆ, ಆ ಭಾಗದಲ್ಲೊಬ್ಬರು ಪ್ರಾಂಶುಪಾಲರು ಇದ್ದಾರೆ. ಇವರೆರಡು ಕಣ್ಣುಗಳಂತೆ ಅವರು ಕೆಲಸ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅವರಿಗೊಂದು ಅಭಿನಂದನೆ ಖಂಡಿತ ಹೇಳಬೇಕು. ಸರಳವಾಗಿ ಸಜ್ಜನಿಕೆಗೆ ಇನ್ನೊಂದು ಹೆಸರಾಗಿದ್ದುಕೊಂಡು ತಾನು ಬೆಳೆಸಿಕೊಳ್ಳುವಂಥ ಸಂಸ್ಥೆಯಲ್ಲಿ ನೀವು ಇರಬೇಕು ಅಂತ ಅವರನ್ನು ಬೆಳೆಸಿಕೊಳ್ಳುವ ರೀತಿ ಒಂದಷ್ಟು ಇನ್ನೂ ಎಲ್ಲರನ್ನೂ ನಾನು ಹೇಳಬೇಕು ಈ ಭಾಗದಲ್ಲಿ. ಯಾಕೆಂತಂದರೆ ಸಮಾಜದಲ್ಲಿ ಒಂದು ರಾಷ್ಟ್ರ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿದಂತೆ ಆಗ್ತದೆ. ಅದರಿಂದ ಒಂದು ಆದರ್ಶವಾದ ಒಂದು ರಾಷ್ಟ್ರ ನಿರ್ಮಾಣ ಆಗಬೇಕಾದರೆ ಪ್ರಜ್ಞಾವಂತ ಪ್ರಜೆಗಳ ಸಿದ್ಧತೆ ಆಗಬೇಕು. ಬಹುಶಃ ಇಲ್ಲಿ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ, ಅದು ಆಗ್ತದೆ ಅಂತ ತಿಳ್ಕೊಂಡಿದ್ದೇನೆ. ನೀವೆಲ್ಲದಕ್ಕೆ ಸಾಕ್ಷಿಯಾಗಿದ್ದೀರಿ. ಒಂದು ಶಿಸ್ತು ಸಂಯಮವನ್ನು ಕಾದುಕೊಂಡಿರುವಂಥ ಸಂಸ್ಥೆ ಅಂದರೆ ಎಕ್ಸೆಲ್ ಅನ್ನೋದಕ್ಕೆ ನೀವು ಮುಂದುವರೆದಿದ್ದೀರಿ. ಬಹುಶಃ ಅದು ಸಂತಸ ಕೊಡ್ತಾ ಇದೆ. ಯಾವತ್ತಾದರೂ ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡುವಾಗ ವರ್ತಮಾನ ಸರಿಯಾಗಿರಬೇಕಂತೆ. ಬಹುಶಃ ಅದನ್ನು ಅರ್ಥೈಸಿಕೊಂಡು ವರ್ತಮಾನವನ್ನು ಸರಿಪಡಿಸುವ ಕಾರ್ಯಕ್ಕೆ ತೊಡಗಿದ್ದಾರೆ. ಆದ್ದರಿಂದಲಾಗಿ ಭವಿಷ್ಯ ನಿರ್ಮಾಣ ಆಗ್ತದೆ ಅನ್ನುವಂಥ ವಿಶ್ವಾಸ ನಮಗೂ ಇದೆ. ಈ ಒಂದು ಭವ್ಯವಾದ ಒಂದು ಕಾರ್ಯಕ್ರಮ ಹಲವಾರು ಜನರನ್ನು ಈಗ ಸನ್ಮಾನಿಸುವುದಕ್ಕೆ ಮುಂದುವರಿಸ್ತಾ ಇದ್ದಾರೆ. ಅಂತೂ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದು ನೋಡುವಾಗ ಭವ್ಯ ಭಾರತಕ್ಕೆ ಒಂದು ಭವಿಷ್ಯ ಇದೆ ಅನ್ನೋದನ್ನು ಬರೆದಿದ್ದಾರೆ, ಒಂದು ಮುನ್ನುಡಿಯನ್ನು ಬರೆದ ಹಾಗೆ ಇದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ. ಪ್ರಕೃತಿಯನ್ನು ಯಾರು ಅರಿತುಕೊಂಡು ಬದುಕುತ್ತಾರೋ ಅವರು ನಿಜವಾಗಿ ಅವರ ಬದುಕು ಮಾಡ್ತಾರೆ. ಇವತ್ತು ಎಲ್ಲದರಲ್ಲೊಂದು ಅಚ್ಚುಕಟ್ಟುತನವನ್ನು ಇಲ್ಲಿ ನೋಡಲಿಕ್ಕೆ ಸಾಧ್ಯತೆ ಆಗ್ತದೆ. ನಮ್ಮನ್ನೆಲ್ಲ ಸೆಳೆಯುವಂಥ ಪ್ರಕೃತಿಯ ಮಧ್ಯದಲ್ಲಿ ಇರುವಂಥ ನೀರನ್ನು ಒಂದು ಸಲ ನೋಡ್ಬೋದ, ಜಲ ಆಗಿದೆ ಅಂತ ಒಮ್ಮೆ ನೋಡಿ ನೀವು. ಎಲ್ಲದಕ್ಕೂ ಆಕರ್ಷಣೆ ಆಗಿರುವಂಥ ಈ ಒಂದು ಕೇಂದ್ರ. ಇಲ್ಲಿ ಶಿಕ್ಷಣ ಅಂದರೆ ಅದು ಕ್ಷಣ ಕ್ಷಣಕ್ಕೂ ಶಿಕ್ಷಣ ಅಂತ. ಅದು ಯಾಗಿರಬೇಕು ಶಿಕ್ಷಣ? ಶಿಕ್ಷೆಯಾಗಬೇಕು, ಶಿಕ್ಷೆಯಾಗಬಾರದು. ಒಂದು ಸತ್ಪ್ರಜೆಗಳಾಗಿ ಬೆಳೆಯುವುದಕ್ಕೆ ಒಂದಷ್ಟು ಶಿಕ್ಷೆಯ ಅಗತ್ಯತೆ ಉಂಟು. ಅದೇ ಶಿಕ್ಷೆಯ ರೂಪಗಳು ಹೇಗಿರಬೇಕು ಅಂತ ಈಗ ಒಮ್ಮೆ ನಾವು ನೋಡ್ಬೋದು. ಸಮಾಜದಲ್ಲಿ ಹೇಗಿದೆ ಅಂತ, ಎಷ್ಟೆಲ್ಲ ಅನಾಹುತಗಳು ಆಗ್ತಾ ಇದೆ ಅಂತ ಒಮ್ಮೆ ನೋಡಬಹುದು. ಆದರೆ ನಾವು ನಮ್ಮನ್ನು ಅರಿತುಕೊಳ್ಳುವಂಥ ಆಧ್ಯಾತ್ಮ ವಿದ್ಯೆಯಲ್ಲಿ ತೊಡಗಿಸಿಕೊಂಡಾಗ ಬದುಕು ಸುಗಮವಾಗುವುದು. ಯಾವುದೇ ಒಂದು ಅಡ್ಡಿ ಆತಂಕಗಳಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ. ಈ ಒಂದು ಸುಂದರವಾದ ವಾತಾವರಣದಲ್ಲಿ ನಾವಿದ್ದೇವೆ. ಎಲ್ಲರೂ ಸೇರಿರುವಂಥದ್ದು ನಮ್ಮವರು ಅಂತ ನಮಗೆ ಕಾಣುವಂಥದ್ದು. ನಾವು ಅವರನ್ನು ಪ್ರಾಂಶುಪಾಲರನ್ನು ಹೇಳಬೇಕು, ನಾವು ಇವರನ್ನು ಹೇಳಬೇಕು. ನಮ್ಮೆಲ್ಲ ರೀತಿಯಲ್ಲಿ ಭುಜಬಲಿ ಅವರನ್ನು ನಾವು ಹೇಳಬೇಕು. ಎಲ್ಲರನ್ನೊಮ್ಮೆ ನೋಡಿದರೆ ನಮ್ಮವರು ಅಂತ ನಮಗೆ ಕಾಣ್ತದೆ. ಆ ನಗುಮುಖ ಒಂದು ಸ್ವಾಗತ ಮಾಡ್ತದೆ ಅಂತ. ಇಲ್ಲಿ ನಾಡು ನುಡಿ ಅಂತ ನಮಗೆ ಸಂತಸ ಆಗಿರುವಂಥದ್ದು ಇವರು ಆಯ್ಕೆ ಮಾಡಿರುವಂಥ ವಿಷಯಗಳು. ಬಹುಶಃ ಅದು ಆದರ್ಶವಾಗಿದೆ ಅಂತೇಳಿಗೆ ನಾವು ಸಂತಸ ಪಡ್ತೇವೆ. ಇದು ಎಲ್ಲ ಕಡೆಗೊಂದು ಆದರ್ಶವಾಗಿದೆ ಅಂತ. ಅಕ್ಷರ ಉತ್ಸವವು ನಿಜವಾಗಿ ಅರ್ಥಪೂರ್ಣವಾಗಿ ಆಗ್ತದೆ ಅಂತ ಹೇಳುತ್ತಾ, ಎಲ್ಲರಿಗೂ ಒಂದಷ್ಟು ಶಿಕ್ಷಣದಲ್ಲಿ ಎಲ್ಲವೂ ನಾವೆಲ್ಲ ನೋಡೋದೆಲ್ಲ ಏನು ಅಂತಂದರೆ ನಮ್ಮ ಮಕ್ಕಳ ಬಗ್ಗೆ ಹಾಗೆ ಹೇಗೆ ಅಂತ ನೋಡಿಕೊಳ್ಳುವಂಥದ್ದು. ಇಷ್ಟಕ್ಕೆ ಮಾತ್ರ ಒಂದು ಶತಮಾನದ ಬಗ್ಗೆ ನಾವು ನೋಡಿಕೊಳ್ಳುತ್ತೇವೆ. ಶತಮಾನ ಬರಲೇಬೇಕು ಅಂತ ಅಷ್ಟೇ. ಶತಮಾನದ ವ್ಯಕ್ತಿಗಳಾಗಿ ರೂಪುಗೊಳ್ಳಬೇಕು ಅಂತ ನಾವು ನೋಡೋದಿಲ್ಲ. ಅವರು ಶತಮಾನದ ವ್ಯಕ್ತಿತ್ವ ತುಂಬಿದಂಥ ವ್ಯಕ್ತಿಗಳಾಗಬೇಕು. ಆಗ ಮಾತ್ರ ಒಂದು ಅರ್ಥಪೂರ್ಣವಾದದ್ದು ಒಂದು ಶಿಕ್ಷಣ ಅಂತ ಆಗ್ತದೆ. ಇಲ್ಲಿ ಅದಕ್ಕೆ ಅಪವಾದ ಎಲ್ಲವನ್ನು ಮೈಗೂಡಿಸಿಕೊಂಡು ಈಗ ಕ್ಷೀಣ ಆಗಿರುವಂಥದ್ದು ನೈತಿಕ ಮೌಲ್ಯ ಕ್ಷೀಣ ಆಗಿದೆ. ಅದನ್ನು ತುಂಬುವ ಕೆಲಸವನ್ನು ಶಿಕ್ಷಣ ಸಂಸ್ಥೆಯಿಂದ ಮಾಡಬೇಕು. ಅದಕ್ಕೆ ಪೂರಕವಾಗಿ ಇವರು ಬೆಳೆಸಿಕೊಂಡು ಬಂದಿದ್ದಾರೆ ಅಂತ ಹೇಳುತ್ತಾ, ಅವರ ಆಲೋಚನೆಗೆ ಸರಿಯಾಗಿ ಸೇರಿಕೊಂಡು ಎಲ್ಲರೂ ಆ ಕಾರ್ಯವನ್ನು ಮಾಡಿಕೊಂಡು ಬರೋದನ್ನು ನಾವು ಗಮನಿಸಿದ್ದೇವೆ.
ಒಂದು 5,000 ವಿದ್ಯಾರ್ಥಿಗಳನ್ನು ಒಂದು ಕಡೆ ಶಿಸ್ತಿನಿಂದ ನೋಡಿಕೊಳ್ಳಬೇಕಾದರೆ ಎಕ್ಸೆಲ್ ಸಂಸ್ಥೆಯನ್ನು ನೋಡಿ ಎಲ್ಲವರಿಗೆ ಬೆಳೆಸಿದ್ದನ್ನು ನಾವು ನೋಡಿಕೊಂಡಿದ್ದೇವೆ. ನಮಗೂ ಸಂತಸ ಆಗಿದೆ. ಇನ್ನೊಂದು AB ಆಗಿದೆ, C ಇನ್ನು ಬೆಳೆದು ಬರಲಿ ಅಂತ ಹಾರೈಕೆ ಮಾಡುತ್ತಾ ಮುಂದಿನ ದಿನಗಳಲ್ಲಿ ಅದು ಬೆಳೆಯಲ್ಲಿ ಯಶಸ್ವಿಯಾಗಲಿ ಅಂತ ಹಾರೈಸುತ್ತಾ ವಿದ್ಯಾರ್ಥಿಗಳ ನಗುಮುಖ ನೋಡೋ ಗೊತ್ತಾಗ್ತದೆ ಶಿಕ್ಷಕರು ಹೇಗಿದ್ದಾರೆ ಅಂತ ಗೊತ್ತಾಗ್ತದೆ. ಒಂದು ಮಾತು ಹೇಳಿಬಿಟ್ಟು ನಾವು ವಿರಮಿಸ್ತೇವೆ. ಇವತ್ತು ಕೃಷಿಕರಿಗೂ ಸಮ್ಮಾನ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಒಬ್ಬರು ರಿಸರ್ಚ್ ಮಾಡುವವರು ಹೋಗ್ತಾ ಇದ್ದರಂತೆ, ಒಂದು ಸಂಶೋಧನೆ ಮಾಡಬೇಕು ಅಂತ, ಕೃಷಿಯ ಬಗ್ಗೆ ಮಾಡಬೇಕು ಅಂತ, ಕೃಷಿಕನ ಬಗ್ಗೆ ಮಾಡಬೇಕು ಅಂತ ಹೋಗ್ತಾಯಿದ್ರು. ಹೋದವರೇ ಒಂದು ದೂರದಲ್ಲಿ ಒಂದು ಜಾಗವನ್ನು ನೋಡಿದರು. ಗದ್ದೆ ಎಲ್ಲ ಇತ್ತು, ಒಂದು ಕೊಯ್ಲೆಲ್ಲಾಗುವಂಥ ಜಾಗ ಆಗಿತ್ತದು. ಒಬ್ಬ ಕೃಷಿಕನನ್ನು ದೂರದಲ್ಲಿ ಕಂಡರು. ತಲೆಗೆ ಮುಂಡಾಸೆಲ್ಲ ಕಟ್ಟಿಕೊಂಡಿದ್ರು. ಏನಯ್ಯ, ಯಾರು ನೀನು ಅಂತ ಕೇಳಿದ್ರು ಇವರು. ನಾನು ರೈತ ಅಂತ ಹೇಳಿದ್ರು. ಇವರು ನಗಾಡಲಿಕ್ಕೆ ಶುರು ಮಾಡಿದರು. ರೈತ ಅನ್ನುವಾಗ ಮೈಯಲ್ಲೆಲ್ಲ ಕೊಳೆ ಎಲ್ಲ ಇದೆ ಅಲ್ವ, ಮಣ್ಣೆಲ್ಲ ಹಚ್ಚಿಕೊಂಡಿದ್ದಲ್ವ, ಏನಿದು ಗೊತ್ತಾಗ್ತದೆ, ರೈತ ಅಂತ ಗೊತ್ತಾಗ್ತದೆ. ಅದು ಏನು ಮಾಡ್ತಾ ಇದ್ದಿ ಅಂತ ಕೇಳಿದ್ರಂತೆ. ಅದು ಏನು ಅಂತಂದರೆ ಎತ್ತನ್ನು ಗಾಣಕ್ಕೆ ಕಟ್ಟಿದ್ದನಂತೆ, ಎಣ್ಣೆ ತೆಗಲಿಕ್ಕೆ ಬೇಕಾಗಿ. ಆ ಎತ್ತು ಸುತ್ತುವರುತ್ತಾ ಆಯಿತು. ಆವಾಗ ಕೇಳಿದೆ, ಇದು ಏನು? ಅದು ಗಾಣಕ್ಕೆ ಎತ್ತು ಕಟ್ಟಿದ್ದು. ಗೊತ್ತಾಗಿದೆ, ಎತ್ತನ್ನು ಕಟ್ಟಿದ್ದ ಹೌದು, ಎತ್ತಿನ ಕುತ್ತಿಗೆ ಒಂದು ಗಂಟೆಯನ್ನು ಕಟ್ಟಿದೆಯಲ್ವ, ಯಾಕೆ? ಆಗ ರೈತ ಹೇಳ್ತಾನೆ, ಅದು ಎತ್ತು ನಿಂತಲ್ಲಿ ಒಂದಷ್ಟು ನಿಂತರೆ ಸ್ವರ ಕೇಳ್ತದೆ ಗಂಟೆದು, ನಾನು ಮತ್ತೆ ಮಂದಿ ಓಡಿಸ್ತೇನೆ. ಅದಲ್ಲ, ಎಲ್ಲಿಯಾದರೂ ನಿನ್ನ ಎತ್ತು ನಿಂತಲ್ಲೇ ನಿಂತು ಗಂಟೆಯನ್ನು ಬಾರಿಸಿ ನಿನಗೆ ಮೋಸ ಮಾಡಿದರೆ ಅಂತೇಳಿ. ಆಗ ರೈತ ಹೇಳ್ತಾನಂತೆ, ನನ್ನ ಎತ್ತು ಫ್ರೀ KGಗೆ ಹೋಗಲಿಲ್ಲ, LKG ನೋಡಲಿಲ್ಲ, ಪ್ರೌಢಶಾಲೆಗೆ ಹೋಗಲೇ ಇಲ್ಲ, ಕಾಲೇಜು ಮೆಟ್ಲು ಹತ್ತಲೇ ಇಲ್ಲ, ಸಂಶೋಧನೆ ಮಾಡಲೇ ಇಲ್ಲ, ಆದ್ದರಿಂದ ನನ್ನ ಎತ್ತು ನನಗೆ ತೊಂದರೆ ಮಾಡಲಿಕ್ಕಿಲ್ಲ ಅಂತೇಳಿ. ಹಾಗೆ ಸಂಶೋಧನೆ ಮಾಡುವವರಿಗೆ ಮಾಡಬೇಡಿ ಅಂತ ನಾನು ಹೇಳೋದಲ್ಲ, ಖಂಡಿತವಾಗಿ ಮಾಡಬೇಕು. ಆದರೆ ಮಾಡುವಂಥ ಉದ್ದೇಶ ಏನು ಅಂತ ಒಮ್ಮೆ ಅವಲೋಕಿಸಿ ನೋಡಿಕೊಳ್ಳಬೇಕು ಅಂತ ಹೇಳೋದು ಅಷ್ಟೇ. ಈಗೆಲ್ಲ ಸಮಾಜದಲ್ಲಿ ತೊಂದರೆ ಆದದ್ದು ಯಾರಿಂದ? ವಿದ್ಯಾವಂತರಿಂದಲೋ ಅಥವಾ ಅವಿದ್ಯಾವಂತರಿಂದಲೋ ಒಮ್ಮೆ ನೋಡಬೇಕು ನಾವು. ಆದ್ದರಿಂದ ಶಿಕ್ಷಣದ ಮೌಲ್ಯವನ್ನು ಎತ್ತಿ ಹಿಡಿಯುವಂಥ ಕೆಲಸ ಆಗಬೇಕು. ಶಿಕ್ಷಣ ಅಂದರೆ ಒಂದು ಶಿಕ್ಷಣದಲ್ಲಿ ಒಂದು 4 ಗೋಡೆಯೊಳಗೆ ಮಾಡುವಂಥ ಪಾಠಗಳು ಏನು ಅಂತಂದರೆ, ಭವ್ಯ ರಾಷ್ಟ್ರ ನಿರ್ಮಾಣ ಆಗಲಿಕ್ಕೆ ಅಲ್ಲಿ ಆರಂಭ ಆಗುವಂಥದ್ದು. ಅದು ಗಟ್ಟಿಯಾಗಿದ್ದರೆ ರಾಷ್ಟ್ರ ಬಲಿಷ್ಠ ಆಗ್ತದೆ ಅಂತ ಹೇಳುತ್ತಾ, ಸೇರಿರುವಂಥ ಎಲ್ಲರಿಗೂ ಕೂಡ ಭಗವಂತ ಆಯುರಾರೋಗ್ಯವನ್ನು ಕೊಡಲಿ. ಇಂಥ ವ್ಯಕ್ತಿಗಳು ನಮ್ಮ ನಡುವೆ ಇರಬೇಕು, ಇನ್ನಷ್ಟು ಕಾರ್ಯಗಳನ್ನು ಮಾಡುವವರಾಗಬೇಕು, ಅದು ಸಮಾಜಕ್ಕೆ ಒಳಿತಾಗ್ತದೆ ಅಂತ ಹೇಳುತ್ತಾ ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದೆಲ್ಲ ಯಶಸ್ವಿ ಆಗಲಿ ಅಂತ ಹಾರೈಕೆ ಮಾಡುತ್ತಾ, ಎಲ್ಲರಿಗೂ ಕೂಡ ಭಗವಂತ ಶಕ್ತಿಯನ್ನು ತುಂಬಲಿ. ಭವ್ಯ ಭಾರತ ನಿರ್ಮಾಣದಲ್ಲಿ ನಮ್ಮ ಪಾತ್ರ ಒಂದಷ್ಟು ಇರಲಿ ಅಂತ ಹಾರೈಸುತ್ತಾ ಮಾತಿಗೆ ಬಿಂದಿಡ್ತೇವೆ. ಅವಧೂತ ಚಿಂತನ್, ಗುರುದೇವದತ್ತ. ಸಭೆಗೆ ದೀರ್ಘದಂಡ ನಮಸ್ಕಾರ. ವೇದಿಕೆ ಮೇಲೆ ಇರೋ ಹಿರಿಯರಿಗೆಲ್ಲ ಅಡ್ಡು ಬಿದ್ದೆ, ಕಿರಿಯರಿಗೆಲ್ಲ ಶುಭ ಹಾರೈಕೆ. ಇಡೀ ಊರಲ್ಲಿ ಈ ಕಾರ್ಯಕ್ರಮದ ಫಲಕಗಳನ್ನು ನೋಡ್ತಾ ಇದ್ದಾಗ ಒಂದೇ ಒಂದು ಅಕ್ಷರ ತಪ್ಪು ಬರೆದಿಲ್ಲ. ಇದು ನಿಜವಾದ ಕನ್ನಡ ರಾಜ್ಯೋತ್ಸವ ಅಂತ ಅನ್ನಿಸ್ತು ನನಗೆ. ಈ ನಗರಗಳಲ್ಲೆಲ್ಲ ಕನ್ನಡ ಓದಲಿಕ್ಕೂ ಆಗೋದಿಲ್ಲ, ಕೇಳಲಿಕ್ಕೂ ಆಗೋದಿಲ್ಲ. ಇಲ್ಲಿನ ಸಭ್ಯತೆ, ಇಲ್ಲಿನ ಶುಭ್ರತೆ ಮತ್ತು ವ್ಯಾಕರಣ ದೋಷ ಇಲ್ಲದೆ ಇರೋ ನಿರೂಪಣೆ, ಇಲ್ಲಿ ಹಿಡ್ಕೊಂಡು ಪ್ರತಿಯೊಬ್ಬ ಮೈಕ್ ಹಿಡ್ಕೊಂಡವರಿಗೂ ನಾನು ಧನ್ಯವಾದ. ತುಂಬ ಚೆನ್ನಾಗಿ ಮಾತಾಡಿದ್ರು. ಇನ್ನು ಗುರುವಾಯನ ಕೆರೆಗೆ ನಾನು ಚಿಕ್ಕವನಿದ್ದಾಗ ಬಂದಿದ್ದೆ. ನನ್ನ ತುಂಬ ಅತ್ಯಂತ ಆತ್ಮೀಯರಿದ್ದಾರೆ ಇಲ್ಲಿ. ಜೋಗಿ ಸರ್, ಗಿರೀಶ್ ರಾವ್ ಹತ್ವಾರ್ ಅಂತ ಕರೀತಾರೆ ಅವರನ್ನು. ಅವರ ಬಾಯಲ್ಲಿ ಕೇಳಿದ್ದು ನಾನು, ಅವರ ಊರಂತೆ ಇದು, ನನ್ನೂರು ಅಂತಿರ್ತಾರೆ. ನಾರ್ಮಲಿ ಎಷ್ಟು ಕೆರೆ ನೀರು ಕುಡ್ದಿದ್ಯಾ ನೀನು ಅಂತ ಕೇಳ್ತಾರೆ. ಯಾರಿಗೋ ತುಂಬ ಜನರಿಗೆ ಗೊತ್ತಿರ್ಬೋದು ಅದು. ಅವನು ಬಿಡಪ್ಪ, ಅವನು ತುಂಬ ಕೆರೆ ನೀರು ಕುಡ್ದಿಯಾನೆ ಅಂತಾರಲ್ಲ, ಹಾಗೆ ಇಲ್ಲೊಂದು ಕೆರೆನೇ ಇದೆ ನಿಮಗೆ. ಆ ಕೆರೆಗೊಂದು ಧನ್ಯವಾದ. ಇಷ್ಟು ಒಳ್ಳೆ ಹೆಸರದು, ಗುರುವಾಯನ ಕೆರೆ ಅಂದರೆ ಕಿವಿ ತುಂಬ ಕೇಳ್ತದೆ ಆ ಊರು.
ಅದೊಂದು ಹಲವಾರು ವರ್ಷಗಳವರೆಗೆ ಒಂದು ಸಹಜ ಗ್ರಾಮ ಅಥವಾ ಸಹಜ ಒಂದು ಸ್ಥಳ ಆಗಿದ್ದನ್ನು ಇಷ್ಟು ಒಂದು ದೊಡ್ಡ ವಿದ್ಯಾಕೇಂದ್ರ ಆಗುತ್ತೆ ಅಂತ ಯಾರು ಅಂದ್ಕೊಂಡಿರಲಿಲ್ವೋ ಏನೋ. ಪ್ರಾಯಶಃ ಒಂದು ಸಾಧಾರಣ ಟ್ರೈನಿಂಗ್ ಸೆಂಟರ್ ಅಂತ ಶುರು ಮಾಡಿ ಇಲ್ಲಿವರೆಗೆ ಇದನ್ನು ಬೆಳೆಸಿ ನಿಲ್ಲಿಸಿರುವಂಥ ಸುಮಂತ್ ಸಾಹೇಬರಿಗೆ ನಂದೊಂದು ದೊಡ್ಡ ನಮಸ್ಕಾರ ಮತ್ತು ಪ್ರೀತಿಪೂರ್ವಕ ನಮಸ್ಕಾರ ಕೂಡ. ಒಂದು ಹಠ ಇದ್ದರೆ, ಒಂದು ಕನಸಿದ್ದರೆ, ಅದು ನಿದ್ದೆಗೆಟ್ಟು ಮನುಷ್ಯ ಕೆಲಸ ಮಾಡ್ತಾರೋ, ಬೇರೆಯವರಿಗೋಸ್ಕರ ಬದುಕಿ ಕೆಲಸ ಮಾಡ್ತಾರೋ ಏನೋ, ಒಂದು ಹಠ ಮತ್ತು ಒಂದು ಕನಸು ಹಿಂದೆ ಓಡೋವನೇ ನಿಜವಾದ ಮನುಷ್ಯ. ಅದನ್ನು ಮಾಡಿದ್ದೀರಿ ಸರ್, ನಿಮಗೆ ತುಂಬ ಹೃದಯದ ನಮಸ್ಕಾರ ನಂದು. ಯಾಕಂದರೆ ಎಲ್ಲ ಸಂಸ್ಥೆಗಳು ಶುರುವಾತಲ್ಲೇ ಒಂದು 2 ದಿವಸ ಆದಮೇಲೆ ಸತ್ತೋಗ್ತವೆ. ಇದು ಹಾಗಲ್ಲ. ಇದು ಇನ್ನೊಂದು ಕಟ್ಟಡ ನಡೀತಿದೆ. ರಾತ್ರಿ ಇದನ್ನು ನಾನು ಇಲ್ಲಿಗೆ ರಾತ್ರಿ ಬಂದದ್ದು, ಇದನ್ನು ನೋಡೋದೇ ಒಂದು ಆನಂದ ಆಗೋಯ್ತು ನನಗೆ. ಏನೇನೋ ಲೈಟ್ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿದೆ ಇದು. ಒಂದು ಕೆರೆ ಅಂಗಳದಲ್ಲಿ ಪ್ರಕೃತಿ ಮಧ್ಯೆ ಇದನ್ನು ಸ್ಥಾಪಿಸಿ ಇನ್ನಷ್ಟು ಮತ್ತಷ್ಟು ಬೆಳೆಸ್ತೇನೆ ಅಂತ ಹೇಳ್ತಿರೋ ಇಡೀ ಸಿಬ್ಬಂದಿ ವರ್ಗ ಎಲ್ಲರ ಮನಸ್ಸಲ್ಲೂ ಒಂದೇ ಇದೆ. ಇಲ್ಲಿ ವಿದ್ಯಾದಾನ ತುಂಬ ದೊಡ್ಡ ದಾನ. ಆ ವಿದ್ಯಾದಾನವನ್ನು ಕಾಯಕವನ್ನಾಗಿ ತಗೊಂಡು ಇಷ್ಟರ ಮಟ್ಟಕ್ಕೆ ಇದನ್ನು ಬೆಳೆಸಿ ಇನ್ನಷ್ಟು ಮತ್ತಷ್ಟು ಬೆಳೆಸೋ ಒಂದು ಕನಸು ಹೊತ್ತಿರೋ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದ ಇಲ್ಲಿ. ಆಮೇಲೆ ನಗರದಲ್ಲಿ ವಿದ್ಯಾದಾನ ಅನ್ನೋದು ತುಂಬ ದೊಡ್ಡ ಬಿಸ್ನೆಸ್ ಆಗಿಬಿಟ್ಟಿದೆ. ಇದನ್ನು ನಾನು ಹೇಳಲೇಬೇಕು. ವಿದ್ಯಾದಾನ ತುಂಬ ದೊಡ್ಡ ದಾನಗಳಲ್ಲಿ ಒಂದದು, ತುಂಬ ದೊಡ್ಡ ಕೆಲಸ, ಅದು ತುಂಬ ದೊಡ್ಡ ಸಾಮಾಜಿಕ ಜವಾಬ್ದಾರಿ ಇದ್ದವ್ರು ಮಾಡ್ತಕ್ಕಂಥದ್ದು. ಇಲ್ಲಿ 80-90% ರಿಸಲ್ಟ್ಗಳನ್ನು ಈ ಒಂದು ಸ್ಥಳ ಕೊಡ್ತಿದೆ ಅಂದರೆ ಇದು ಯಾವ ನಗರಕ್ಕೂ ಕಮ್ಮಿ ಇಲ್ಲ. ನಗರದಲ್ಲಿ ಸಿಗೋದಿಲ್ಲ, ಈ ಶಿಕ್ಷಣ ಸಿಗೋದಿಲ್ಲ, ಈ ವಾತಾವರಣ ಸಿಗೋದಿಲ್ಲ, ಈ ಮನಸ್ಥಿತಿ ಸಿಗೋದಿಲ್ಲ, ಈ ಪ್ರೀತಿ ಸಿಗೋದಿಲ್ಲ, ಈ ವಿಶ್ವಾಸ ಸಿಗೋದಿಲ್ಲ. ಇದು ಇಷ್ಟರ ಮಟ್ಟಕ್ಕೆ ರಿಸಲ್ಟ್ ಕೊಡೋದಕ್ಕೆ ಯಾಕೆ ಸಾಧ್ಯ ಆಯಿತು ಅಂತ ನಾನು ತುಂಬ ಯೋಚನೆ ಮಾಡ್ತಾಯಿದ್ದೆ ರಾತ್ರಿ ಊಟ ಮಾಡೋ ಟೈಮಲ್ಲಿ. ನನಗೆ 2 ಮೇಷ್ಟ್ರು ನನ್ನ ಕರ್ಕೊಂಬಂದವರು ಹೇಳಿದರು, ಯಾಕೆ ಇದು ಇಷ್ಟೊಂದು ಉನ್ನತಿಯತ್ತ ಸಾಗಿದೆ ಅಂದರೆ ನಿಮ್ಮೆಲ್ಲರೂ ಮೊಬೈಲ್ ಕಿತ್ಕೊಂಡ್ಬಿಟ್ಟಿದ್ದಾರೆ. 5.5 ಗಂಟೆಗಳ ಕಾಲ ಮಿನಿಮಮ್ ವಾಚ್ ಅವರ್ಸ್ ಅಂತ ಕರೀತಾರಲ್ಲ, ಒಬ್ಬ ಸಾಧಾರಣ ಮನುಷ್ಯ ಮೊಬೈಲ್ ಹಿಡ್ಕೊಂಡ್ರೆ 5.5 ತಾಸು ಅದನ್ನು ಬಿಡೋದಿಲ್ಲ. ಒಂದು ಇಡೀ ದಿನಗಳಲ್ಲಿ 12 ಗಂಟೆ ಎದ್ದಿದ್ದಾನೆ ಅಂದರೆ ಇನ್ನು 10-12 ಗಂಟೆ ಮಲಗ್ತಾನೆ, ಆತ ವಿಶ್ರಾಂತಿ ಬೇಕು. ಆ ಎದ್ದಿರುವ 12 ಗಂಟೆ ಮಲಗೋ ಮುಂಚೆ ಒಂದು 3-4 ಗಂಟೆಗಳ ಕಾಲ ಮೊಬೈಲ್ ಹಿಂಗೆ ಒಂದು ಕಣ್ಣು ಈಕೆ ತೋರ್ಬೆರಳು ಎರಡಕ್ಕೆ ಕೆಲಸ. ಇಂಥ ಒಂದು ಮಹಾಮಾರಿ ಅಂತಲೇ ಕರಿಬೇಕಿದ್ನ. ನೀವು ಏರ್ಪೋರ್ಟಿಗೆ ಹೋಗಿ, ಬಸ್ ಸ್ಟ್ಯಾಂಡಿಗೆ ಹೋಗಿ, ಕ್ಯಾಂಪಸ್ಗಳಿಗೆ ಹೋಗಿ, ಹಾಸ್ಟೆಲ್ಗಳಿಗೆ ಹೋಗಿ, ಎಲ್ಲೇ ಹೋಗಿ ಕಿವಿಗೆ ಚುಚ್ಕೊಂಡು ಹಿಂಗೆ ಮಾಡ್ತಾ ಇರ್ತಾರೆ. ಅದನ್ನು ನಿಮ್ಮ ಕೈಯಿಂದ ಕಿತ್ಕೊಂಡಿದ್ದಕ್ಕೆ ಈ ಸಂಸ್ಥೆ ಇಷ್ಟು ಉನ್ನತಿಯತ್ತ ಸಾಗಿದೆ ಅಂತ ನನ್ನ ಒಂದು ಅನಿಸಿಕೆ. ಅಲ್ಲ, ಬರುತ್ತೆ, ಸ್ವಲ್ಪ ದಿವಸಕ್ಕೆ ಬರುತ್ತೆ. ಅದಿಲ್ಲದೆ ಮನುಷ್ಯ ಕಂಡು ಹಿಡಿದಿರೋದು ಯಾವುದೂ ವ್ಯರ್ಥ ಆಗೋದಿಲ್ಲ. ಇಡೀ ಪ್ರಪಂಚದ ಜೊತೆಗೆ ಸಂವಹನ ಮಾಡೋದಕ್ಕೆ ಕಂಡು ಹಿಡಿದಿರೋದು ನಾವು ಮೊಬೈಲನ್ನು. ಅದು ಇವತ್ತೆಲ್ಲ ನಾಳೆ ನಿಮ್ಮ ಕೈಗೆ ಬರುತ್ತೆ. ಬಟ್ ಇವತ್ತು ಅದೊಂದು ಇಲ್ಲ ನಿಮ್ಮ ಕೈಯಲ್ಲಿ. ಅದನ್ನು ತುಂಬ ಆನಂದದಿಂದ ಸ್ವೀಕರಿಸಿ ಮತ್ತೆ ಈ ಸುವರ್ಣ ಅವಧಿ ನಿಮ್ಮ ಬದುಕಲ್ಲಿ ಬರೋದಿಲ್ಲ. ಅದು ಕೈಗೆ ಬಂತು, ಗಬ್ಬೆದ್ದು ಹೋದ್ರಿ ಅಂತಲೇ ಅರ್ಥ. ಅದೊಂದು ಕಿವಿ ಮಾತು. ಇನ್ನು ತುಂಬ ಜನ ಪಂಚೆ ಉಟ್ಕೊಂಡ್ಬಂದಿದ್ದಾರೆ ಇಲ್ಲಿ. ನಾನು ಆ್ಯಕ್ಚುಲಿ ಪಂಚೆ ತೊಗೊಂಡಿದ್ದೆ ಉಡುವ ಇಲ್ಲಿ, ಯಾಕೋ ಕರಾವಳಿನ ಇಲ್ಲಿಂದ ಸ್ವಲ್ಪ ದೂರ, ನಾನು ಕುಂದಾಪುರ ಹತ್ರ ನಾನು ಹುಟ್ಟಿದ್ದು. ಈ ಪಂಚೆ ಎತ್ತಿಟ್ಲು ನನ್ನ ಹೆಂಡತಿ. ಆಮೇಲೆ ನಿನ್ನೆ ಬರ್ತಾಯಿದ್ದು ಬೆಟ್ಟದ ಮೇಲೆ ಬೇರೆ ಇತ್ತಾ, ಸ್ವಲ್ಪ ಗಾಳಿ ಬೇರೆ ಬೀಸ್ತಿತ್ತು. ಸಭಾ ಮರ್ಯಾದೆ ಹೋಗೋದು ಬೇಡ ಅಂತ ಪಂಚೆ ಹಾಕೋಕ್ಕೆ ಹೋಗಲಿಲ್ಲ ನಾನು. ಯಾಕಂದರೆ ತುಂಬ ಆ ಪಂಚೆ ನೋಡಿದಾಗೆಲ್ಲ ನಾನು ಹಾಕ್ಕೋಬೇಕು ಅಂತ ಅನಿಸುತ್ತೆ. ತುಂಬ ಜನ ವಿದ್ಯಾರ್ಥಿಗಳು ತೊಟ್ಟಿದ್ದೀರಿ, ತುಂಬ ಜನ ಡೊಳ್ಳು ಹೊಡೆಯೋರು ತೊಟ್ಟಿದ್ದಾರೆ. ಒಂದು
ನಮ್ಮ ಊರಿಂದ ಏನೋ ಒಂದು ಕಾಣಿಸ್ತದೆ. ಈ ಕಡೆ ಭಾಗಗಳಲ್ಲಿ ಮಾತ್ರ ನಾವು ನಮ್ಮದು ನಮ್ಮೂರು ಅನ್ನೋದು ತುಂಬ ಪ್ರಬಲವಾಗಿ ಕಾಣ್ತದೆ. ಪ್ರತಿಯೊಬ್ಬ ಪಂಚಾಯತ್ ಮನಸ್ಕನಿಗೆ ನನ್ನ ಕನ್ನಡ ನಮನಗಳು. ಅದರಲ್ಲೊಂದು ಅಚ್ಚ ಕನ್ನಡತನ ಇದೆ. ಸಾಹೇಬ್ರೆ ನಮಸ್ಕಾರ, ನಿಮ್ಮ ಪಂಚಾಯತ್ಗೆ ಒಂದು ನಮಸ್ಕಾರ. ಇನ್ನು ಈ ಹೆಸರು ಕೂಡ ನಂಗೆ ತುಂಬ ವಿಶೇಷ ಅನ್ನಿಸ್ತು, ಎಕ್ಸೆಲ್. ನಾನು ಅಂದ್ಕೊಂಡಿದ್ದು ಫೋನಲ್ಲಿ ಮಾತಾಡಿದಾಗ ಎಕ್ಸೇಲ್, ಉಶ್ವಾಸ ನಿಶ್ವಾಸ ಅಂತಾರಲ್ಲ, ಉಸಿರನ್ನು ಬಿಡೋದು. ಆ ಎಕ್ಸೇಲ್ ಅಂದರೆ ಒಂದು ಫ್ರೀಡಮ್ ಇದೆ, ಅಂದ್ಕೊಂಡಿದ್ದೆ. ಇಲ್ಲ, ಇಲ್ಲಿ ಬಂದ ಮೇಲೆ ಗೊತ್ತಾಯ್ತದು ಎಕ್ಸೆಲ್, ಎಕ್ಸಲೆಂಟ್ ಪದದ ಮೊದಲನೇ ಅಕ್ಷರಗಳು. ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅದರಲ್ಲೊಂದು ಪ್ರಗತಿ ಆಲ್ರೆಡಿ ಕಾಣಿಸ್ತಿದೆ. ಇಲ್ಲಿಗೆ ಕರೆದದ್ದಕ್ಕೆ ನನಗೆ ವೈಯಕ್ತಿಕವಾಗಿ ಮತ್ತಿಷ್ಟು ಜನರ ಎದುರುಗಡೆ ನಿಲ್ಲಿಸಿದ್ದಕ್ಕೆ ಒಂದು ದಿವ್ಯವಾದ ಕನ್ನಡ ಖುಷಿ. ಯಾಕಂದರೆ ಇದು ಕನ್ನಡ ಕಾರ್ಯಕ್ರಮ, ಹೆಸರೇ ಅಕ್ಷರೋತ್ಸವ ಅಂತಿದೆ. ಕನ್ನಡದ ಕಾರ್ಯಕ್ರಮಕ್ಕೆ ಹೋಗೋದು, ಅಲ್ಲಿ ಕೂತ್ಕೊಳ್ಳೋದು, ಯಾರು ಮಾತಾಡಿದರೂ ಕೇಳೋದು, ಯಾರು ಏನಂದ್ರೂ ಅದನ್ನು ಕಿವಿ ತುಂಬಿಸ್ಕೊಳ್ಳೋದು ಒಂದು ತುಂಬ ದೊಡ್ಡ ಸುಖದ ಕೆಲಸ ನನಗೆ. ಯಾಕಂದರೆ ಕನ್ನಡ ಇವತ್ತಲ್ಲ, ನಾನು ನನ್ನ ಗ್ರಾಮ ಅಲ್ಲಿಂದ ನಾನು ಬೆಂಗಳೂರಿಗೆ ಕೆಲಸ ಅರಿಸಿ ಹೋದಾಗಿಂದನೂ ಒಂದು ಕಂಪ್ಲೇಂಟ್ ಕೇಳ್ತಾನೇ ಇದ್ದೀನಿ, ಕನ್ನಡ ಉಳಿಯಲ್ಲ, ಕನ್ನಡ ಉಳಿಯಲ್ಲ, ಕನ್ನಡ ಉಳಿಯಲ್ಲ. ಇಷ್ಟೊಂದು ಜನ ಒಂದು ಕನ್ನಡದ ಕಾರ್ಯಕ್ರಮಕ್ಕೆ ಸೇರಿದ್ದೀರಿ. ಎಷ್ಟೋ ಜನ ಬಂದಿಲ್ಲ, ಬರದೇ ಇರೋರಿಗೂ ಒಂದು ನಮಸ್ಕಾರವೇ. ಇಷ್ಟು ಜನ ಸೇರಿದರೆ ಅದು ಯಾಕೆ ಉಳಿಯೋದಿಲ್ಲ ಕನ್ನಡ? ಒಂದು ಸಣ್ಣ ಸಭೆ ಇದು. ಯಾವುದೇ ಕಾರಣಕ್ಕೂ ಯಾವುದೇ ಭಾಷೆ ಸಾಯೋದಿಲ್ಲ. ಅದು ಕನ್ನಡವನ್ನು ನಾವು ನೆಗ್ಲೆಕ್ಟ್ ಮಾಡಿ, ಕನ್ನಡವನ್ನು ನಾವು ಮಾತಾಡದೇ ಇದ್ದರೆ ಆ ಕನ್ನಡ ಭಾಷೆಗೆ ನಾವು ಸಾಯ್ತೀವಿ, ಬಿಟ್ಟರೆ ಭಾಷೆ ಸಾಯೋದಿಲ್ಲ. ಅದು ಯಾವತ್ತಿಂದ ಇದೆ ಅದು. ಈಗ ನಿಮಗೆಲ್ಲ PUC ಪದವಿ ಪೂರ್ವ ಅಂದರೆ ಒಂದು 17-18 ಪ್ರಾಯದವರು. ನಿಮ್ಮ ಅಷ್ಟು ಜನಕ್ಕೂ ಕನ್ನಡ ಬರ್ತದೆ ಅಂದರೆ ನಿಮಗೆ ಇವತ್ತಿರೋ ಮೆಡಿಕಲ್ ಸೈನ್ಸಿಗೆ ಒಂದು 70, 80, 90 ವರ್ಷಗಳ ಕಾಲ ಅಥವಾ ಕೆಲವರು 100 ವರ್ಷವೂ ಬದುಕಬಹುದು. ಅಷ್ಟು ಅವಧಿಗಳ ಕಾಲ ಇಷ್ಟು ಕನ್ನಡ ಮನಸ್ಸುಗಳು ಬದುಕ್ತವೆ ಅಂದರೆ ಇನ್ನು ಯಾರು ಅದನ್ನು ಕೊಲ್ಲಿಕ್ಕೆ ಸಾಧ್ಯ ಆಗುತ್ತೆ? ಅಂದರೆ ನಾವು ಮನಃಪೂರ್ವಕವಾಗಿ ಹೃದಯದಿಂದ ಬಾಯಿ ತುಂಬ ಮನಸ್ಸಿಟ್ಟು ಕನ್ನಡ ಮಾತಾಡೋದಲ್ಲಿ ಅದೇ ನಾವು ಆ ಭಾಷೆಗೆ ಕೊಡುವ ದೊಡ್ಡ ಗೌರವ. ಅದನ್ನು ತುಂಬ ಪ್ರೀತಿಯಿಂದ ಮಾತಾಡೋಣ, ತುಂಬ ಕಕ್ಕುಲಾತಿಯಿಂದ ಮಾತಾಡೋಣ, ತುಂಬ ಒರಟಾಗಿ ಕನ್ನಡದಲ್ಲೇ ಜಗಳ ಆಡೋಣ. ಅಷ್ಟು ಮಾಡಿದ್ರೂ ಅದು ದೊಡ್ಡ ಕನ್ನಡ ಸೇವೆ. ಅದು ಎಲ್ಲೆಲ್ಲಿ ನಾಪತ್ತೆ ಆಗಿರುತ್ತೋ ಅವರು ಸುಮ್ಮನೆ ಹೇಳೋದು ಭಾಷೆಗೆ ಹಾಗಾಗಿಬಿಡ್ತದೆ, ಭಾಷೆ ಹಾಳಾಗೋಯ್ತು. ಭಾಷೆ ಬೆಂಗಳೂರು ಬಿಟ್ಟು ಸ್ವಲ್ಪ ತುಮಕೂರು ಕಡೆ ಬರ್ತಿದ್ದಂಗೆ ನೆಟ್ಟಿಗೆ ಇದೆ. ಇಲ್ಲೆಲ್ಲ ತುಂಬ ಚೆನ್ನಾಗೇ ಇದೆ ಭಾಷೆ. ಆ ಕನ್ನಡದಲ್ಲಿ ನಿಮಗೆ ಏನೆಲ್ಲ ಪಾಸಿಬಿಲಿಟೀಸ್ ಇದೆ. ಕನ್ನಡ ಅಂದರೆ ತುಂಬ ಜನ ಅದು ಒಂದು ಸಹಜವಾದ ಭಾಷೆ ಅಂದ್ಕೊಂಡ್ಬಿಡ್ತಾರೆ. ಕನ್ನಡದಲ್ಲಿ ನೀವು ಯಾವುದನ್ನು ಬೇಕಾದ್ರೂ ಸವಿವರವಾಗಿ ವರ್ಣಿಸಿ ಅದನ್ನು ಬರಿಬಹುದು, ವಾಕ್ಯದಲ್ಲಿ ಹೇಳಬಹುದು, ಒಂದು ಯಂತ್ರನ ಹೇಳಬಹುದು, ಒಂದು ಕುರ್ಚಿ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನು ಬರಿಬಹುದು. ಆ ಥರದ ಕೆಲವು ಭಾಷೆಗಳನ್ನು ಒಂದಂತೆ ಕಾರಣ ಸಕಲವನ್ನು ವರ್ಣನೆ ಮಾಡಬಹುದು, ಅದರಲ್ಲಿ ಎಲ್ಲದನ್ನು ಹೇಳಬಹುದು. ಅಷ್ಟೊಂದು ಪದ ಸಂಪತ್ತಿ ಇದೆ. 18ಕ್ಕೆ ಈಗ ಸುಮಾರು ಜನ ಸೈನ್ಸ್ ತೊಗೊಂಡಿರ್ತೀರಿ, ಕಾಮರ್ಸ್ ತೊಗೊಂಡಿರ್ತೀರಿ, ಇನ್ನೇನೇನೋ ತೊಗೊಂಡಿರ್ತೀರಿ, ಎಲ್ಲರೂ ಆರ್ಟ್ಸೇ ತೊಗೊಂಡಿರಲ್ಲ. ಬಟ್ ಒಂದು ನಮ್ಮ ಭಾಷೆಯಲ್ಲಿ ಏನೇನೇನೇನೇನೋ ಬರೆದು ಹೋಗಿದ್ದಾರೆ, ಏನೇನೇನೇನೇನೋ ಓದಲಿಕ್ಕಿದೆ. ಅದನ್ನು ಸಾಹಿತ್ಯ ಅಂತ ಕರೀತಾರೆ. ಒಂದು ಪುಸ್ತಕ ಇಡೀ ಸಮಾಜನ ಕ್ಲೀನ್ ಮಾಡೋಕ್ಕೊಬ್ಬ ತುಂಬ ರಿಸರ್ಚ್ ಮಾಡಿ ಬರೆದಿರ್ತಾನೆ. ನಿಮ್ಮ ವೃತ್ತಿ, ನೀವು ಮಾಡೋ ಕೋರ್ಸು ಎಲ್ಲದರ ಜೊತೆಗೆ ಆ ಬರಹಗಳ ಮೇಲೆ ಒಂದು ಕಣ್ಣಿರಲಿ. ಅದನ್ನು ಓದಿದ್ರೇ ಒಳಗಡೆ ಒಂದು ಆಂತರ್ಯದಲ್ಲಿ ಒಂದು ಕಲೆ ಅನ್ನೋದು ಸ್ವಲ್ಪನಾದರೂ ಬದುಕುಳಿಯುತ್ತೆ. ಆ ಓದುವಿಕೆನ
ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳೋ, ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳೋ ವಯಸ್ಸಿದೆ. ಇದನ್ನು ದಯಮಾಡಿ ಎಲ್ಲರೂ ಅಡಾಪ್ಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪನಾದರೂ ಓದಿ ಕನ್ನಡವನ್ನು. ಕನ್ನಡದಲ್ಲಿ ಏನೇನು ಬರೆದು ಹೋಗಿದ್ದಾರೆ ಅದನ್ನೆಲ್ಲ ಒಂದು ಸುಮ್ಮನೆ ನಿಮಗಿರೋ ಒಂದು ಪೇಷನ್ಸಿಗೆ ಅಥವಾ ನಿಮಗಿರೋ ಜೀವನೋತ್ಸಾಹಕ್ಕೆ ನಿಮಗೆ 1 ಗಂಟೆಗಳ ಕಾಲ ಅದನ್ನು ಓದಿದ್ರೂ ಇಡೀ ಬದುಕಲ್ಲಿ ಎಂಥ ಕತ್ತಲಲ್ಲೂ ನಡ್ಕೊಂಡು ಹೋಗೋ ಕಂದಿಲ್ ಕೊಡುತ್ತೆ ಒಂದೊಂದು ಕನ್ನಡ ಪುಸ್ತಕ. ಅಂಥಂಥ ಮಹನೀಯರು ಬರೆದು ಹೋಗಿದ್ದಾರೆ. ನಾನೊಬ್ಬ ಓದುಗನಾಗಿ, ಒಬ್ಬ ಕನ್ನಡಿಗನಾಗಿ ಎಲ್ಲರಲ್ಲೂ ಸವಿನಯ ಪ್ರಾರ್ಥನೆ ಮಾಡ್ಕೊಳ್ಳೋದು, ಈ ವಯಸ್ಸಲ್ಲಿ ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಕನ್ನಡನ ನೀವು ಏನೇ ಆಗಿ, ಎಂಜಿನಿಯರ್ ಆಗಿ, ಡಾಕ್ಟರ್ಸ್ ಆಗಿ, ಇನ್ನೂ ತುಂಬ ದೊಡ್ಡ ದೊಡ್ಡ ತಂತ್ರಗಾರಿಕೆ ಕೆಲಸಗಳನ್ನೆಲ್ಲ ಮಾಡಿ, ಬಟ್ ಒಂದು ಕನ್ನಡದ ಕಲೆ, ಕನ್ನಡಕ್ಕೆ ಸಂಬಂಧಪಟ್ಟಿದ್ದು ಏನೋ ಒಂದು ದೀಪ ಬೆಳಗ್ತಾ ಇರಬೇಕು. ಹಾಗಾಗಿ ಓದ್ತೇನೆ ಅಂತ ದಯಮಾಡಿ ಎಲ್ಲ ಕೈ ಎತ್ತಿ ಹೇಳಿ. ಓದ್ತೀರಾ? ಅಬ್ಬಾ, ಎಷ್ಟು ಕೈ, ಕನ್ನಡ ಕೈಗಳು, ಜೈ. ಥ್ಯಾಂಕ್ ಯು. ಇನ್ನು ಸುಮನ್ ಸರ್ ಹೇಳಿದರು 4 ಬುದ್ಧಿ ಮಾತು ಹೇಳಿ. ನನಗೆ ಬುದ್ಧಿ ಮಾತು ಹೇಳಲಿಕ್ಕೆ ಬರಲ್ಲ. ಎಲ್ಲಿ ವೇದಿಕೆಗೆ ಹೋದ್ರೂ ಹಿಂದಗಡೆಯಿಂದ ಯಾರೋ ಒಬ್ಬ ಸಾಕು ನಿಲ್ಲಿಸಲೇ ಅಂದ್ಬಿಡ್ತಾನೆ ಅಂತ ಭಯ. ಯಾಕಂದರೆ ನಾನು ಆ ಕೆಲಸ ಮಾಡ್ತಿದ್ದೆ ನಿಮ್ಮ ವಯಸ್ಸಲ್ಲಿ. ಯಾರೋ ಒಬ್ಬರು ಬಂದು ಏನೋ ಮಾತಾಡ್ತಿದ್ರೆ ಹೀಗೆ ಮುಖಕ್ಕೆ ಕೈ ಅಡ್ಡಾಡ್ಕಡೆ ಸಾಕು ನಿಲ್ಲಿಸಲೇ ಅಂದ್ಬಿಡೋದು. ಅವನು ಯಾರಾಗಿರಲಿ, ಅದು ನಾವು ಮಾಡಿದ ತಪ್ಪು ನಮಗೆ ಹೊಡಿತದೆ ಅನ್ನೋದಕ್ಕೆ ಈ ಥರ ವೇದಿಕೆ ಹತ್ತಿದಾಗೆಲ್ಲ ಅಲ್ಲಿ ನನಗೆ ಯಾವಾಗಲೂ ಅಲ್ಲೇ ಕಣ್ಣು, ಅಲ್ಲಿ ಯಾರೋ ಒಬ್ಬ ಕೂಗ್ತಾನೆ, ಅಲ್ಲಿ ಯಾರೋ ಒಬ್ಬ ಕೂಗ್ತಾನೆ. ಹಾಗಾಗಿ ಬುದ್ಧಿ ಹೇಳೋದಕ್ಕಿಂತ ನಿಮ್ಮೊಳಗಡೆ ಒಬ್ಬನಾಗಿರೋದು ನನಗೆ ಹೆಚ್ಚು ಶ್ರೇಷ್ಠ ಅನಿಸುತ್ತೆ. ನಾನು ಹೆಚ್ಚು ಕಮ್ಮಿ ಮೆದುಳು ಅಂತ ಬಂದರೆ ನಿಮ್ಮ ವಯಸ್ಸಿಗೆ ಸ್ಟಕ್ ಆಗಿಬಿಟ್ಟಿದೆ ನಂದು. ಸೊ ಅನ್ಯ ಅಂತ ಅಂದ್ಕೋಬೇಡಿ, ಬೇರೆಯವನು ಅಂತ ಅಂದ್ಕೋಬೇಡಿ. ನಾನು ಅಲ್ಲಿ ಕೂತ್ಕೊಳ್ಳೋನು ಅಪ್ಪಿತಪ್ಪಿ ಇಲ್ಲಿ ಬಂದಿದ್ದೀನಿ ಅಂದ್ಕೊಳ್ಳಿ. ಸೊ ನಿಮ್ಮೊಳಗೊಬ್ಬ ನಾನು. ಬುದ್ಧಿ ಮಾತಂದರೆ ಏನು ಹೇಳೋದು? ಈಗ ಒಂದು ಹೇಳಿದೆ, ಓದ್ರಿ, ಅಟ್ಲೀಸ್ಟ್ 1 ಗಂಟೆಗಳ ಕಾಲ ಓದಿ ಅಂತ ಹೇಳಿದೆ. ಓದೋಕ್ಕಾಗಬೇಕಲ್ಲ. ಎಷ್ಟೋ ಜನ ಕೈ ಎತ್ತಿದ್ರಿ, ಓದಬೇಕಲ್ಲ. ಅದು ಕೆಲವರಿಗೆ ಇಂಟ್ರೆಸ್ಟಿಂಗಾಗಿ ಕಾಣುತ್ತೆ. ಒಂದು ಈ ವಿಶ್ವ ಕನ್ನಡ ಸಮ್ಮೇಳನ, ನಾನು ಊರ ಹೆಸರು ಹೇಳಲ್ಲ, ಎಲ್ಲಿ ನಡೆದಿದ್ದು ಅಂತ ಹೇಳಲ್ಲ, ತುಂಬ ದೊಡ್ಡ ಸಭೆ. ಅಲ್ಲಿ ನಡೆದ ಸತ್ಯ ಘಟನೆ ಹೇಳ್ತೀನಿ ಕೇಳಿ. ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೋರಿ ಶೆಟ್ಟರು ಅಂತ ಒಬ್ಬರಿದ್ದರು. ಅವರು ಉತ್ತರ ಕರ್ನಾಟಕದವರು. ಸರಿಸುಮಾರು 15,000 ಜನ ಸಾಹಿತ್ಯಾಸಕ್ತರು ಸೇರಿದಂತಹ ತುಂಬ ದೊಡ್ಡ ವೇದಿಕೆ ಅದು. ಅಲ್ಲಿಗೆ ಐಶ್ವರ್ಯ ರೈ ಅವರು ಬಂದಿದ್ದರು ಉದ್ಘಾಟನೆಗೆ. ಆ ಥರ ನನಗಿದನ್ನು, ಈ ಕಥೆನ ಹೇಳಿದ್ದು ಜಯಂತ್ ಕಾಯ್ಕಿಣಿಯವರು. ಎಲ್ಲ ಸಾಹಿತಿಗಳು ಸರಿಸುಮಾರು 16-17 ದಿವಸ ಸಾಹಿತ್ಯ ಸಮ್ಮೇಳನ, ವೇದಿಕೆ, ಸಾಹಿತ್ಯ ಅಂದ್ರೇನು, ಮನುಷ್ಯ ಓದದೇ ಇದ್ದರೆ ಏನಾಗುತ್ತೆ, ಪುಸ್ತಕ ಯಾಕೆ ಬರೀತಾರೆ, ಒಂದು ಪುಸ್ತಕದ ಮಹತ್ವ ಏನು, ಓದುಗನ ಜವಾಬ್ದಾರಿ ಏನು, ವಿಮರ್ಶೆ ಅಂದರೆ ಏನು, ಪುಸ್ತಕಗಳೇ ಬದುಕು, ಪುಸ್ತಕ ಓದದೇ ಇದ್ದವನು ಅವನಿಗೆ ಬದುಕೋಕ್ಕೆ ಆಗೋದಿಲ್ಲ, ಅವನು ಅನಾಗರಿಕನ. ಈ ಥರದ್ದು ಚರ್ಚೆಗಳೆಲ್ಲ ನಡೀತಾ ಇತ್ತಂತೆ. ಈ ಪ್ರತಿ ದಿವಸ 15,000 ಜನ ಆ ಸೆಮಿನಾರಲ್ಲಿ ಬಂದು ಕೂತು ಎದ್ದು ಹೋಗೋರಿಗೆಲ್ಲ ಊಟ ಹಾಕ್ತಿದ್ದಿದ್ದು ಕೋರಿ ಶೆಟ್ಟರು. ಅವನೊಂದು ಕರಿ ಟೊಪ್ಪಿಗೆ ಹಾಕ್ಕೊಂಡು, ಒಬ್ಬರು ಹಿರಿಯರು, ಊರು ಹಿರಿಯರು, ಅವರು ವ್ಯಾಪಾರಸ್ಥರು. ಒಳ್ಳೆ ಜೋಳದ ರೊಟ್ಟಿ, ಚಟ್ನಿ, ಅನ್ನ, ಮೊಸರು, ಮಜ್ಜಿಗೆ ಇದನ್ನೆಲ್ಲ ಸಪ್ಲೈ ಮಾಡಿದಂಥ ಮಹನೀಯರು. ಅವರು ಹೀಗೇ ಸಭೆ ನಡೀತಾ ಇತ್ತು. ಈ ಥರದ ಮಹನೀಯರೆಲ್ಲ ಕೂತ್ಕೊಂಡು ಸಾಹಿತ್ಯದ ಚರ್ಚೆ ಎಲ್ಲ ಮಾಡಿ 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 ಮಧ್ಯಾಹ್ನದ ಊಟ ಟೈಮ್ ಆಗ್ತಿದ್ದಂಗೆ ಊಟ ಬಡಿಸೋರಂತೆ ಅವರು ಕೂತ್ಕೋತಿದ್ರಂತೆ. ಅಲ್ಲಿ ಇಲ್ಲಿ 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 ಎಲ್ಲ ಕಡೆ ಕೂತ್ಕೊಂಡು ಕೇಳಿಸ್ಕೊತಾ ಇದ್ರಂತೆ. 15 ದಿವಸ ಆಯಿತು. 16ನೇ ದಿವಸ ಸಮಾರೋಪ ಭಾಷಣ ಎಲ್ಲ ಆಗಿ, ಸಾಹಿತ್ಯ ಓದದೇ ಇದ್ದರೆ ಅವನೊಬ್ಬ ಮನುಷ್ಯ ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ತೀರ್ಮಾನ ಇಲ್ಲಿ ಪ್ರಕಟಣೆ ಆಯ್ತಂತೆ. ಆ ಕೋರಿ ಶೆಟ್ಟರಿಗೆ ಸಿಟ್ಟು ಬಂದ್ಬಿಡ್ತು. 1 ನಿಮಿಷ ತಡ್ರಿ ಅಂತ ಬಂದ್ರಂತೆ. ನೋಡ್ರಿ, ನಾನು, ನಮ್ಮ ಅಣ್ಣ ತಮ್ಮಂದರು, ನಮ್ಮ ಚಿಕ್ಕ ದೊಡ್ಡಪ್ಪಂದರು ಎಲ್ಲ ವ್ಯಾಪಾರಸ್ಥರು, ನನ್ನ ಮಕ್ಕಳು ಮೊಮ್ಮಕ್ಕಳೆಲ್ಲ ಇದ್ದಾರೆ.
ನಾವು ಯಾರೂ ಮನೆಯಾಗೆ ಒಂದೇ ಒಂದು ಪುಸ್ತಕ ಓದಿಲ್ಲ. ನೀವು ಇಷ್ಟು ದಿವಸ ಸೆಮಿನಾರ್ ಮಾಡಿದ್ರಿ, ಇಷ್ಟು ಮಂದಿ ಬಂದಾರೆ, ಇವರಿಗೆಲ್ಲ ರೊಟ್ಟಿ ಕೊಟ್ಟವ್ ನಾನು ಮನುಷ್ಯ ಹೌದೋ ಅಲ್ಲೋ ಅಂತ ಕೇಳಿದ್ನು. ಅಂದರೆ ಒಂದು ಪುಸ್ತಕನ ಓದಿ ಅಂದ ತಕ್ಷಣವೇ ಅದು ಯಾಕೆ ಹೇಳ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಈ ಕೋರಿ ಶೆಟ್ಟರು ಅವರು ನಿಜಕ್ಕೂ ಒಬ್ಬ ಮನುಷ್ಯ ಅನಿಸ್ಬಿಟ್ರು ನನಗೆ. ಅವ್ರು ಕೇಳೋ ಪ್ರಶ್ನೆ ಸಹಜವಾದ. ಎಷ್ಟೋ ಜನ ಪುಸ್ತಕಗಳನ್ನೇ ಓದಲ್ಲ, ಎಷ್ಟೋ ಜನ ಸಿನಿಮಾಗಳನ್ನು ನೋಡಲ್ಲ, ಎಷ್ಟೋ ಜನಕ್ಕೆ ಯಾವುದೇ ಕಲಾ ಪ್ರಾಕಾರಗಳು ಬೇಕಾಗಿರಲ್ಲ. ಅವರವ್ರ ಬದುಕಲ್ಲಿ ಅವರವರು ತುಂಬ ನೆಮ್ಮದಿಗಿರ್ತಾರೆ. ಅದೊಂಥರ ಧ್ಯಾನಸ್ಥ ಸ್ಥಿತಿ. ಅವರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಕನ್ನಡ ಅನ್ನೋದು ಅದನ್ನು ಮೀರಿದ್ದು, ಕಲಾಲೋಕ ಅದನ್ನು ಮೀರಿದ್ದು ಒಂದು ಸಣ್ಣ ಕನೆಕ್ಷನ್ನು ನಿಮಗೂ ಅದಕ್ಕೂ ಬೆಳೀಲಿ. ಹಾಗಾಗಬೇಡಿ, ಏನೂ ಗೊತ್ತಿಲ್ಲ, ಕಲೆಯ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಆಗಬಾರ್ದು. ಯಾಕಂದರೆ ಕಲೆ ಇಲ್ಲ ಅಂದರೆ ನಗು ಇಲ್ಲ ಬದುಕಲ್ಲಿ. ಈ 17-18ನೇ ವಯಸ್ಸಲ್ಲಿ ತುಂಬ ದೊಡ್ಡ ದೊಡ್ಡ ಸಾಹಿತ್ಯ ಕೃತಿಗಳನ್ನು, ಶಾಯರಿಗಳನ್ನು ಮತ್ತು ಗಜಲ್ಗಳನ್ನು ಬರೆದಂಥ ಒಬ್ಬ ಮಹನೀಯ ವ್ಯಕ್ತಿ. ಇನ್ನೊಂದು ಕಥೆ ನೆನಪಾಯಿತು ನನಗೆ ಇವಾಗ. ಅವ್ರ ಹೆಸರು ಬಶೀರ್ ಭದ್ರ ಅಂತ, ಮೆರಠ್ ಅವರು. ನಿಮ್ಮ ವಯಸ್ಸಿಗೆ ಅವರ ಸಮುದಾಯದಲ್ಲಿ ಮದುವೆ ಆಗುತ್ತೆ, 17-18ಕ್ಕೆ ಮದುವೆ ಆದರು. ಇನ್ನು ಈಗ ಅವರಿಗೆ 90 ಚಿಲ್ಲರೆ ವಯಸ್ಸು, ಬದುಕಿತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಮೆರಠಲ್ಲಿ ಹುಟ್ಟಿದ್ರು, 17-18ಕ್ಕೆ ಮದುವೆ ಆಯಿತು, ಮಕ್ಕಳದು. 18ನೇ ವಯಸ್ಸಿಗೆ ಅವರಿಗೆ ಅನ್ನಿಸ್ತಂತೆ, ಅವ್ರು ದೊಡ್ಡ ಶ್ರೀಮಂತ ಕುಟುಂಬದವರು, ವ್ಯಾಪಾರಸ್ಥರು ಮನೆಯವರು, ನಾನು ಏನೋ ಬರೀಬೇಕು ಅಂತ ಅನ್ನಿಸ್ತಂತೆ. ತುಂಬ ಓದ್ತಿದ್ರಂತೆ, ಹಿಂದಿ, ಪರ್ಷಿಯನ್, ಉರ್ದು, ಸಂಸ್ಕೃತ ಎಲ್ಲ ಓದಿದ್ದಾರೆ ಅವರು. ನಾನು ಬರೀಬೇಕು ಅಂತ ಅಂದ್ಕೊಂಡು ಹೆಂಡತಿ ಕೇಳಿದ್ರಂತೆ, 2 ಮಕ್ಕಳು, ನಾನು ಎಲ್ಲಿಗೋ ಹೋಗ್ತೇನೆ, ಡೆಲ್ಲಿಗೆ ಹೋಗ್ತೇನೆ, ಬರೀಬೇಕು ನಾನು. ಅವಳು, ನಿಮ್ಮ ತಂದೆ ತಾಯಿ ಕೇಳಿ ನನ್ನೇನು ಕೇಳ್ತೀರಿ, ಹೋಗಿ. ಅವಳಿಗೆ 16 ವರ್ಷ ಅವಾಗ, 2 ಮಕ್ಕಳು. ಹಾಗೆಲ್ಲ ಬೇಗ ಮದುವೆ ಆಗ್ತಿತ್ತು. ಹೆಂಡತಿಯ ಪರ್ಮಿಷನ್ ಜೊತೆಗೆ ತಂದೆ ತಾಯಿಗೂ ಹೇಳಿ ಒಂದು ಟ್ರಂಕಲ್ಲಿ ಎಲ್ಲ ಬಟ್ಟೆಗಳನ್ನು ಹಾಕ್ಕೊಂಡು ಮೆರಠ್ ರೈಲ್ವೆ ಸ್ಟೇಷನಲ್ಲಿ ಯಾರೋ ಒಬ್ಬ ಈ ಶ್ರೀಮಂತರ ಮನೆ ಹುಡುಗ ಮನೆ ಬಿಡ್ತಾನೆ ಅಂತ ಒಂದು ಫೋಟೋ ತೆಗೆದು, ಅದೊಂದೇ ಫೋಟೋ ಇರೋದು ಹೊತ್ತು. ಅಲ್ಲಿಂದ ಡೆಲ್ಲಿಗೆ ಬಂದಿದ್ದಾರೆ. ಡೆಲ್ಲಿಲಿ ಅವರ ದೂರದ ಸಂಬಂಧಿಕ ಯಾರೋ ಒಬ್ಬ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಅವರಿಗೆ ಕೆಲಸ ಕೊಟ್ಟರಂತೆ. ಆ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಮೊಳೆ ಜೋಡಿಸ್ತಾ 18ನೇ ವಯಸ್ಸಿಗೆ ಆತ ಕವಿತೆಗಳನ್ನು ಬರೆಯೋಕ್ಕೆ ಶುರು ಮಾಡಿದ್ರು. ಆ ಕವಿತೆಗಳನ್ನು ಅವಾಗೆಲ್ಲ ಪತ್ರಿಕೆಗಳು ಸೇಲಾಗ್ತಿದ್ದಿದ್ದೇ ಕಷ್ಟ. ಯಾವುದೋ ಒಂದು ಅಫ್ಘಾನಿಸ್ತಾನದ ಪತ್ರಿಕೆಗೆ ಆ ಪ್ರಿಂಟಿಂಗ್ ಪ್ರೆಸ್ ಮಾಲಕ ಆ ಕವಿತೆಗಳನ್ನು ಕಳಿಸಿದ್ದಾನೆ. ಯಾಕಂದರೆ ಅದು ಉರ್ದುನಲ್ಲಿತ್ತು. ಅಫ್ಘಾನಿಸ್ತಾನದಲ್ಲಿ ಅವು ಸತತವಾಗಿ 3-4 ವರ್ಷ ಪ್ರಿಂಟ್ ಆಗಿದ್ದಾವೆ. ಪ್ರಿಂಟ್ ಆಗಿ ಅವರ ಬಶೀರ್ ಭದ್ರ ಅನ್ನೋ ಬದರ್ ಅನ್ನೋ ಒಂದು ಸರ್ನೇಮ್ ಅಥವಾ ಕಾವ್ಯನಾಮದಿಂದ ತುಂಬ ಗ್ಲೋಬಲ್ ಲೆವೆಲ್ಲಿಗೆ ಪಾಪ್ಯುಲರ್ ಆಗಿದ್ದಾನೆ ಆ ವ್ಯಕ್ತಿ. ಆವಾಗ ಆತನಿಗೆ ವಯಸ್ಸು 22ನೇ ವಯಸ್ಸಿಗೆ ನೆಹರು ಗೌರ್ಮೆಂಟ್ ಬರೋ ಟೈಮಿಗೆ, ನೀನು ಯಾಕೆ ನಿನ್ನ ಭಾಷೆ ಚೆನ್ನಾಗಿದೆ, ಮಾಸ್ಟರ್ ಡಿಗ್ರಿ ಮಾಡಿಬಿಟ್ಟು ಒಂದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸ ಮಾಡಬಾರ್ದು ನೀನು. ಅವಾಗೆಲ್ಲ ಗೌರ್ಮೆಂಟ್ ನೌಕರಿಗೆ ತುಂಬ ಕೆಲಸ ಇತ್ತು, ತುಂಬ ಬೆಲೆ ಇತ್ತು. ಸೊ 22ನೇ ವಯಸ್ಸಿಗೆ ಇವರು ಅಲಿಘರ್ ಯೂನಿವರ್ಸಿಟಿಗೆ ಮಾಸ್ಟರ್ ಡಿಗ್ರಿ ಮಾಡೋದಕ್ಕೆ ಅಂತ ಅಪ್ಲಿಕೇಶನ್ ಹಾಕಿದ್ದಾರೆ. ಅಲ್ಲಿ ಸಿಲೆಬಸ್ಗೆ ಇವರಿಗಿದ್ದಿದ್ದು 60 ಮಾರ್ಕ್ಸಿಗೆ ಬಶೀರ್ ಭದ್ರ ಅನ್ನೋ ಒಬ್ಬ ವ್ಯಕ್ತಿ ಬರೆದಿರೋ ಕಾವ್ಯಗಳನ್ನು ಸಿಲೆಬಸ್ ಅಂತ ಕೊಟ್ಟಿದ್ದಾರೆ. ಈ 22ನೇ ವಯಸ್ಸಿನ ಹುಡುಗ ಹೋಗಿದ್ದಾನೆ, ಪ್ರಾಂಶುಪಾಲರ ಹತ್ರ ಹೋಗಿದ್ದಾನೆ. ಸರ್, ಇದು ನಾನು ಬರೆದ ಕವಿತೆಗಳು. ಅವನು ಒತ್ತು ಹೊರಗೆ ಹಾಕ್ಬಿಟ್ಟಿದ್ದಾರೆ. ಇವ್ರು ಯಾರೋ ತೀರ್ಕೊಂಡ್ಬಿಟ್ಟಿದ್ದಾರೆ, ಬಶೀರ್ ಭದ್ರ ಅಂತ ವ್ಯಕ್ತಿ. ಅವರು ಭಾರತೀಯ ಅಲ್ಲ, ಆಫ್ಘನ್ ಅವರು. ಅಲ್ಲಿಂದ ಎಲ್ಲ ಭಾಷೆಗಳಲ್ಲೂ ಅವ್ರದ್ದು ಟ್ರಾನ್ಸ್ಲೇಷನ್ ಆಗಿದೆ. ನೀನು ಅವರ ಹೆಸರನ್ನು ಹಾಳು ಮಾಡೋಕ್ಕೆ ಬಂದಿದೆಯಾ ಅಂತ ಒದ್ದು ಹೊರಗೆ ಹಾಕ್ಬಿಟ್ಟಿದ್ದಾರೆ. ಇವ್ರಿಗೆ ಕನ್ಫ್ಯೂಸ್ ಆಗಿ ಹೋಗಿದೆ. ನಾನು ಬರೆದಿದ್ದು ಕೊನೆಗೆ ಆ ಪ್ರಿಂಟಿಂಗ್ ಪ್ರೆಸ್ ಮಾಲಕರನ್ನ ಹಿಡ್ಕೊಂಡು
ಅವರು ಯಾವ ವಿಳಾಸದಿಂದ ಕಳಿಸಿದ್ರೋ ಅವೆಲ್ಲ ಪ್ರತಿಗಳನ್ನು ಎತ್ಕೊಂಡು ನಾನೇ ಅದು ಬರೆದಿದ್ದು ಅಂತ ಪ್ರೂವ್ ಮಾಡಬೇಕಾಗಿ ಬಂತು. ಅಂದರೆ ನೀವು ಸುಮ್ಮನೆ ಯೋಚನೆ ಮಾಡಿ, ನೀವು 4 ಸಾಲು ಏನೋ ಬರೆಯೋ ತಾಕತ್ತಿರುತ್ತೆ ನಿಮಗೆ, 4 ಸಾಲುಗಳನ್ನು ರಚನೆ ಮಾಡೋ ತಾಕತ್ತಿರುತ್ತೆ, ಬರೆದಿದ್ದೀರಿ, ಅದೆಲ್ಲೋ ಪ್ರಿಂಟ್ ಆಗಿದೆ, ನಿಮ್ಮ ಹೆಸರು ನೀವು ಅಂತ ಗೊತ್ತಿಲ್ಲ. ಇನ್ನೊಂದು 4 ವರ್ಷ ಬಿಟ್ಟು ನೀವು ಮಾಸ್ಟರ್ಸ್ ಮಾಡೋಕ್ಕೆ ಹೋದಾಗ ನೀವು ಬರೆದಿದ್ದೇ ನಿಮಗೆ ಸಿಲೆಬಸ್ ಆಗಿ ಬಂದರೆ ನಿಮಗೆ ಹೇಗೆ ಅನ್ಸುತ್ತೆ? ಅಂದರೆ ಅದು ಸಾಹಿತ್ಯ ಅನ್ನೋದು ಯಾವ ವಯಸ್ಸಲ್ಲಿ ಹೇಗೆ ಅಟ್ಯಾಕ್ ಮಾಡುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಅಲ್ಲಿಂದ ಅಲಿಘರ್ ಯೂನಿವರ್ಸಿಟಿಯವರಿಗೆ ಕನ್ವಿನ್ಸ್ ಆಗಿ ಅವರನ್ನು ವಾಪಸ್ ಕರೆಸಿ, ನೀವು ಓದಬೇಕಾಗಿಲ್ಲ ಸ್ವಾಮಿ, ಆಲ್ರೆಡಿ ನಿಮ್ಮದು ಜಗಜ್ಜಾಹೀರಾಗಿರುವಂಥ ಕವಿತೆಗಳು, ನಾವು ಗೌರವ ಡಾಕ್ಟ್ರೇಟ್ ಕೊಡ್ತೀವಿ, ನೀವು ಕೆಲಸ ಮಾಡಿದ್ವಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಂತ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸವೂ ಸಿಕ್ತು. ಅದಾಗಿ ನೋಡಿ ಸತತವಾಗಿ 52-53 ವರ್ಷ ಆಗೋವರೆಗೆ ಆ ವ್ಯಕ್ತಿ ಬರೆದಿದ್ದಾರೆ ಕವಿತೆಗಳನ್ನು. ಅದಾಗಿ ಸ್ವಲ್ಪ ದಿವಸಕ್ಕೆ ಮರುವು ಶುರುವಾಯಿತು, ಆಲ್ಝೈಮರ್ಸ್ ಅಂತ ಕರೀತಾರೆ. ಅವರ 90 ಚಿಲ್ಲರೆ ವಯಸ್ಸಲ್ಲಿ ಅವರು ಬರೆದಿದ್ದು ಸೇರಿ ಅವ್ರ ಹೆಸರು, ಅವರೆಲ್ಲಿ ಹುಟ್ಟಿದರು, ಅವ್ರ ಹೆಂಡತಿ ಮಕ್ಕಳು ಏನೂ ಗೊತ್ತಿಲ್ಲ ಅವ್ರಿಗೆ. ಇವತ್ತು ಸಹಸ್ರಾರು ಜನ ಬೆಳಗ್ಗೆ ಎದ್ದವ್ರನ್ನ ನೋಡೋದಕ್ಕೆ ಬರ್ತಾರಂತೆ. ಬೆಳಗ್ಗೆ ಒಂದು ವೀಲ್ ಚೇರಲ್ಲಿ ಕೂರಿಸ್ತಾರೆ, ಎಲ್ಲ ಬಂದು ಫೋಟೋ ತೆಗೆಸ್ತಾರೆ, ಒಳಗೆ ಹೋಗಿ ಮಲ್ಕೊಂಡ್ಬಿಡ್ತಾರೆ, ಅವರಿಗೆ ಎಲ್ಲ ಮರ್ತು ಹೋಗಿದೆ ಅಂತ. ಅಂದರೆ ಒಬ್ಬ ಸಾಹಿತ್ಯ ಆತ, ಬಟ್ ಮರ್ತು ಹೋಗಿ ಅವ್ರು ತೀರ್ಕೊಳ್ಳಬಹುದು ಇನ್ನು ಕೆಲವು ದಿವಸಕ್ಕೆ. ಬಟ್ ಸಾವಿರಾರು ವರ್ಷ, ಲಕ್ಷಾಂತರ ವರ್ಷ ಅವರ ಬರೆದ ಅಕ್ಷರಗಳು, ಅವರ ಬರೆದ ಸಾಲುಗಳು, ಅವರ ಯೋಚನೆಗಳು ಎಷ್ಟೋ ಕವಿಗಳಿಗೆ ಜನ್ಮ ಕೊಡುತ್ತೆ, ಎಷ್ಟೋ ಮಹನೀಯರಿಗೆ ಜನ್ಮ ಕೊಡುತ್ತೆ. ನನಗೊಂದು ತುಂಬ ಇಷ್ಟ, ಅದನ್ನು ನಿದ್ದೆ ಮಾಡಿಬಿಟ್ಟಿದ್ದಾನೆ ನೋಡಿ. ಕರೆಕ್ಟ್ ಕಣ. ಹಾಗೆ ಒಂದು ಸಾಹಿತ್ಯ, ಒಂದು ಅಕ್ಷರ ದಾಸೋಹ, ಒಂದು ಅಕ್ಷರೋತ್ಸವ ಅಂದರೆ ಅದನ್ನು ತುಂಬ ಗಾಢವಾಗಿ ತಗೊಳ್ಳಿ, ತುಂಬ ಸೀರಿಯಸ್ಸಾಗಿ ತಗೊಳ್ಳಿ. ಇನ್ನು ಸುಮನ್ ಸಾಹೇಬರು ಹೇಳಿದಾಗೆ ನನಗೆ ಬುದ್ಧಿ ಹೇಳೋಕ್ಕೆ ಬರಲ್ಲ, ದಯಮಾಡಿ ಬರೀರಿ. ಪ್ರಯತ್ನ ಪಟ್ಟವನು ಸೋತೇ ಇಲ್ಲ, ಆಗಲ್ಲ ಅಂದವನು ಗೆದ್ದೇ ಇಲ್ಲ. ಸೊ ಪ್ರಯತ್ನ ಪಡಿ, ಯಾಕಂದರೆ ಈ ಮಣ್ಣಿಗೊಂದು ತಾಕತ್ತಿದೆ, ಈ ಪ್ರಕೃತಿಗೊಂದು ತಾಕತ್ತಿದೆ, ನಿಮ್ಮ ಕಾಲೇಜಿಗೂ ಒಂದು ತಾಕತ್ತಿದೆ. 4 ಅಕ್ಷರ ನೀವು ಬರೆದು ಪ್ರತಿಯೊಬ್ಬನೂ ಕನ್ನಡದಲ್ಲಿ ಏನೋ ಒಂದು ಮಾಡಲಿ ಅನ್ನೋದು ನನ್ನ ಆಶಯ. ನೀವು ಪ್ರಯತ್ನ ಪಟ್ಟರೆ ಖಂಡಿತ ಮುಂದೊಂದು ದಿವಸ ಏನೋ ಒಂದು ಆಗುತ್ತದು. ಸೋಲ್ಬಹುದು, ಯಾರೋ ಒಂದು ನಿಮ್ಮ ಕವಿತೆನೋ ನಿಮ್ಮ ಕಥೆನೋ ಓದಿ ಏನೋ ಬರೆದಿದೆ ಅದು ತುಂಬ ಕೆಟ್ಟದಾಗಿದೆ ಅಂತ ಬೈಬಹುದು. ಅದು ಆ ಕೆಟ್ಟ ನೆನಪು ಬೇಕು. ಇನ್ಸಲ್ಟ್ ಇಲ್ಲದ ಮನುಷ್ಯ ಯಾವತ್ತೂ ಮೇಲೆ ಬರೋದಿಲ್ಲ. ನೀವು ಪ್ರಯತ್ನ ಪಟ್ಟು ಒಂದಿಷ್ಟು ಬರೀರಿ, ಅದು ಹೋಗ್ತಾ ಹೋಗ್ತಾ ನಿಮಗೆ ದಾರಿದೀಪ ಆಗುತ್ತೆ. ಇನ್ಸಲ್ಟ್ಗಳಿರ್ತಾವಲ್ಲ, ಯಾರೋ ಬೈದಿದ್ದು, ಆ ಕಹಿ ನೆನಪದು, ಕಹಿ ನೆನಪನ್ನು ಚಟ್ನಿ ಮಾಡಿ ಅಲ್ಲೇ ತಿಂದ್ಬಿಡ್ಬೇಕು. ಸಿಹಿ ನೆನಪುಗಳನ್ನು ಉಪ್ಪಿನಕಾಯಿ ಹಾಕಿ ವರ್ಷಗಟ್ಟಲೆ ತಿನ್ನಬೇಕು. ಅದನ್ನು ನೀವು ಈ ಕ್ಷಣದಿಂದ ಅಭ್ಯಾಸ ಮಾಡಿಕೊಂಡ್ರೆ ನಿಮ್ಮ ಎಲ್ಲರಲ್ಲಿರೋ ಕನ್ನಡತನಕ್ಕೆ ನೀವು ಸಲ್ಲಿಸೋ ಗೌರವ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಷ್ಟು ಹೊತ್ತು ಪೇಷನ್ಸಿಂದ ಕೇಳಿದ್ದಕ್ಕೆ ಪ್ರತಿಯೊಂದು ಕನ್ನಡ ಮನಸ್ಸಿಗೂ ನನ್ನ ದೀರ್ಘದಂಡ ನಮಸ್ಕಾರ. ಮತ್ತೊಮ್ಮೆ ಮಗದೊಮ್ಮೆ ಯಾವಾಗ ಕರೆದ್ರೂ ಇಲ್ಲಿಗೆ ಬರ್ತೇನೆ, ಯಾಕಂದರೆ ಈ ವಾತಾವರಣದಲ್ಲಿ ನಿಲ್ಲೋದೇ ಒಂದು ಖುಷಿ. ಎಕ್ಸೆಲ್ಗೆ ನನ್ನ ಸದಾಕಾಲದ ಚಿರನೆನಪುಗಳು ಹಾಗೂ ಸದಾಕಾಲ ಒಳ್ಳೆಯದಾಗಲಿ ಸುಮನ್ ಸಾಹೇಬ್ರೆ. ಜೈ ಎಕ್ಸೆಲ್, ಜೈ ಕನ್ನಡ, ಜೈ ಅಕ್ಷರೋತ್ಸವ, ಜೈ ಕಾಲೇಜ್. ನಮಸ್ಕಾರ. ಮತ್ತೊಮ್ಮೆ ನಮಸ್ತೆ. ನಾನೇ ನನ್ನ ಚಿತ್ರದ ಕೆಲವು ಸಾಲುಗಳನ್ನು ಹೇಳ್ತೀನಿ. ರಿವರ್ಬ್ ಕುಡಿಚೂರು. ಯಶು ಚಿತ್ರದ ನಿಮಗೆಲ್ರಿಗೂ ಗೊತ್ತಿದೆ, ಅದು ನನ್ನದೇ ದನಿ. ಹೇಳಿಬಿಡು ಹುಡುಗಿ, ನೀ ನನಗೆ ಕೊಟ್ಟದ್ದು ತಿಳಿ ನೀಲಿ ಕನಸ, ಬರಿಪೋಲಿ ಕನಸ. ಅತಿ ಕಮ್ಮಿ ಅನ್ನಬಹುದು ಹೃದಯದ ತಾಕತ್ತು, ತುಟಿಗಳಿಗೆ ಇನ್ನೊಂದು ಹೃದಯವಿರಬೇಕಿತ್ತು. ಹೇಳಿಬಿಡು ಹುಡುಗಿ, ನೀ ನನಗೆ ಕೊಟ್ಟದ್ದು ತಿಳಿ ನೀಲಿ ಕನಸ, ಬರಿಪೋಲಿ ಕನಸ. ಎಲ್ಲಿಯೋ ಹೋಗುವೆನು, ಎಲ್ಲಿಯೋ ನೋಡುವೆನು, ನಿಂತ ಬಸ್ಸೊಂದರಲ್ಲಿ ಸೀಟೊಂದ ಹಿಡಿದವನು ನಾನು.
ಇಳಿ ಸಂಜೆಯಲ್ಲಿ ನಾನು ಪುನಃ ನನ್ನ ನಂಬರಿಗೇನೆ ಮಾಡುವೆನು ಫೋನು. ನೀ ಸಿಕ್ಕರೂ ಸಿಗದಿದ್ದರೂ ಎದೆ ತುಂಬ ಹಾಡುವೆನು. ಹೇಳಿಬಿಡು ಹುಡುಗಿ, ನೀ ನನಗೆ ಕೊಟ್ಟದ್ದು ತಿಳಿ ನೀಲಿ ಕನಸ, ಬರಿ ಪೋಲಿ ಕನಸ. ಥ್ಯಾಂಕ್ ಯು. ಇನ್ನು ನಿಮಗೆಲ್ರಿಗೂ ಗೊತ್ತು, ಜಯಂತ್ ಸರ್ ಬರೆದಿರೋದು, ಅನಿಸುತ್ತಿದೆ ಯಾಕೋ ಇದ್ದು ನೀನೇನೆ ನನ್ನವಳಿದ್ದು, ಮಾಯದ ಲೋಕದಿಂದ ನನಗಾಗೆ ಬಂದವಳಿದ್ದು, ಆಹಾ ಎಂಥ ಮಧುರ ಯಾತನೆ, ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ, ಅನಿಸುತ್ತಿದೆ ಯಾಕೋ ಇದ್ದು ನೀನೇನೆ ನನ್ನವಳಿದ್ದು. ಇದನ್ನು ಹಾಡಬಹುದು, ಬಟ್ ಸಂಗೀತ ಶಾಸ್ತ್ರೀಯವಾಗಿ ಕಲ್ತಿಲ್ಲ ಅಥವಾ ನೆಟ್ಗೂ ಹಾಡೋಕ್ಕೆ ಬರೋದಿಲ್ಲ, ಅದರಿಂದ ಸಭಾ ಮರ್ಯಾದೆ ಹೋಗಬಾರ್ದು ಅಂತ ಕಾವ್ಯ ವಾಚನ ಮಾಡಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಸ್ಥಳ ಸಾನ್ನಿಧ್ಯ ದೈವದೇವರುಗಳು ನಮಸ್ಕರಿಸುತ್ತಾ, ವೇದಿಕೆಯ ಮೇಲೆ ಆಸನರಾಗಿರುವಂತಹ ಹಿರಿಯರು, ನಮ್ಮ ಮಾರ್ಗದರ್ಶಕರಾಗಿರುವಂತಹ ಶ್ರೀಯುತ ಭುಜಬಲಿ ಧರ್ಮಸ್ಥಳದವರೇ, ನನ್ನ ದೊಡ್ಡಪ್ಪ ಶ್ರೀಯುತ ಸುರೇಶ್ ಕುಮಾರ್ ಅರಿಗರವರೇ, ಹಾಗೆ ವೇದಿಕೆ ಮೇಲೆ ಆಸನಾಗಿರುವಂತಹ ಡಾಕ್ಟರ್ ಶ್ರೀನಾಥ್ ಎಂ ಪಿ ಅವರೇ, ಹಾಗೆ ನಮ್ಮ ಶ್ರೀಯುತ ಯದುಪತಿ ಗೌಡ್ರವರೇ, ಹಾಗೆ ಎಲ್ಲ ಗಣ್ಯರೇ, ಪ್ರಾಂಶುಪಾಲರುಗಳೇ, ನಾನು ಎಲ್ಲರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ವೇದಿಕೆ ಮುಂಭಾಗದಲ್ಲಿರುವ ನನ್ನ ಸಾಹಿತ್ಯಾಭಿಮಾನಿಗಳೇ, ಬಂಧುಗಳೇ, ಹಾಗೆ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳೇ, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳೇ, ನಾವು ತುಂಬ ಖುಷಿಯಾಯಿತು. ಇಂಥ ಒಂದು ನಾಡು ನುಡಿಯ ರಾಷ್ಟ್ರೀಯ ಸಮ್ಮೇಳನ ಅಕ್ಷರೋತ್ಸವವನ್ನು ನಡೆಸುವ ಮುಖಾಂತರ ಮಕ್ಕಳ ಮನಸ್ಸನ್ನು ಕಟ್ಟುವಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತೇವೆ ಅಂತ ಹೇಳುವಂಥ ಒಂದು ತೃಪ್ತಿಯ ಭಾವನೆ ನಮಗಿದೆ ಖಂಡಿತ. ಯಾಕೆ ಅಂತ ಹೇಳಿದರೆ, ಒಂದು ಕಾಲೇಜ್ ಡೇ ಅಂತ ಹೇಳಿದರೆ ಬೇರೆ ಕಡೆಯಲ್ಲೆಲ್ಲ ಬರೀ ಒಂದು ಡ್ಯಾನ್ಸ್ ಮಾಡುವಂಥದ್ದು ಅಥವಾ ಮಕ್ಕಳಿಗೆ ಎಂಜಾಯ್ಮೆಂಟ್ ಮಾತ್ರ ಇರುವಂಥದ್ದು. ಅದರೊಟ್ಟಿಗೆ ಮಕ್ಕಳಿಗೆ ನಮ್ಮ ದೇಶದ ಬಗ್ಗೆ ಪ್ರೀತಿ, ನಮ್ಮ ನಾಡಿನ ಬಗ್ಗೆ ಗೌರವ, ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲ, ಇದರ ಬಗ್ಗೆ ಒಂದು ಗೌರವವನ್ನು ಕೊಡಬೇಕು. ನಮ್ಮ ಮಕ್ಕಳಿಗೆ ಇದರ ಬಗ್ಗೆ ಪ್ರೀತಿಯನ್ನು ಇಂಥ ಒಂದು ಹದಿಹರೆಯದಲ್ಲೇ ಕೊಡಬೇಕು ಅಂತ ಹೇಳುವಂಥ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಇಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಿರುವಂಥದ್ದು. ಇಲ್ಲಿರುವಾಗ ಮಕ್ಕಳಿಗೆ ಇದರ ಮಹತ್ವ ಗೊತ್ತಾಗದಿದ್ದರೂ ಕೂಡ ಇದರಿಂದ ಹೊರಗೋದ ಮೇಲೆ ನನಗೆ ಅನೇಕ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮಾಡುವವರು, ಮೆಡಿಕಲ್ ಮಾಡುವವರು ಫೋನ್ ಮಾಡಿ ಹೇಳ್ತಾರೆ, ಸರ್ ನಿಮ್ಮ ಅಕ್ಷರೋತ್ಸವ ಯಾವಾಗ, ನಿಮ್ಮ ಎಕ್ಸೆಲ್ ಪರ್ಬ ಯಾವಾಗ? ಯಾಕೆ ಅಂತ ಹೇಳಿದರೆ ಇಲ್ಲಿಯ ಒಂದು ಅವರು ಏನು ಕಲ್ತ್ಕೊಂಡು ಹೋಗಿದ್ದಾರೆ ಅವರ ಜೀವನದಲ್ಲಿ ಪ್ರತಿದಿನ ಕೂಡ ಅವರು ನೆನಪು ಮಾಡುವಂಥ ಒಂದು ಸಂದರ್ಭ. ಹಾಗಾಗಿ ವಿದ್ಯಾರ್ಥಿಗಳೇ, ಖಂಡಿತ ನೀವು ಇಲ್ಲಿ 2 ವರ್ಷ ಇದ್ದು ಏನು ಓದಿ ಹೋಗ್ತೀರಿ, ಓದಿ ಹೋಗುವಾಗ ನೀವೊಂದು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಅದರೊಟ್ಟಿಗೆ ನಮ್ಮ ಒಂದು ಒಳ್ಳೆಯ ವ್ಯಕ್ತಿಗಳಾಗಬೇಕು ಅಂತ ಹೇಳುವಂಥ ಒಳ್ಳೆಯ ಉದ್ದೇಶ ಇಟ್ಕೊಂಡು ನಮ್ಮಲ್ಲಿ ಕಾರ್ಯಕ್ರಮವನ್ನು ರೂಪಿಸಿರುವಂಥದ್ದು. ಇಂಥ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರನ್ನು ನಾವು ಇಲ್ಲಿ ಕರೆದು ಅವರ ಮುಖಾಂತರ ನಿಮಗೆ ಒಂದು ಹಿತವಚನಗಳನ್ನು ನೀಡಿದ್ದೇವೆ. ಹಾಗೆ ಅನೇಕ ಸಾಧಕರನ್ನು ನಾವು ಗೌರವಿಸಿದ್ದೇವೆ. ಇದರ ಹಿಂದಿರುವ ಉದ್ದೇಶ ಏನು ಅಂತ ಹೇಳಿದರೆ, ನಾವು ಕೂಡ ಇವರ ಹಾಗೆ ಆಗಬೇಕು, ನಾವು ಕೂಡ ಇವರ ಹಾಗೆ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಬೇಕು ಅಂತ ಹೇಳುವಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಇವರಿಗೆಲ್ಲ ಗೌರವವನ್ನು ಮಾಡಿದ್ದೇವೆ, ಅವರನ್ನು ಗುರುತಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಅವರಿಂದ ಒಳ್ಳೆಯ ವ್ಯಕ್ತಿಗಳು ಸಭಾ ಕಾರ್ಯಕ್ರಮದಲ್ಲಿ ಅವರೆಲ್ಲರೂ ಕೂಡ ಒಂದೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದವರು. ಆ ಸಾಧನೆಯನ್ನು ನೋಡುವಾಗ ನಮ್ಮಲ್ಲಿ ವಿದ್ಯಾರ್ಥಿಗಳು, ಇಷ್ಟು ವಿದ್ಯಾರ್ಥಿಗಳಿದ್ದೀರಿ, ಒಂದು 5,000ದಷ್ಟು ವಿದ್ಯಾರ್ಥಿಗಳಲ್ಲಿ ಒಬ್ಬರು ಇಂಥ ಒಬ್ಬೊಬ್ಬರು ಸಾಧಕರ ನಾನು ಆಗಬೇಕು ಅಂತ ಹೇಳಿದಂಥ ಒಂದು ಭಾವನೆಗಳು ಬಂದಾಗ ಖಂಡಿತ ಭವಿಷ್ಯದಲ್ಲಿ ದೇಶದಲ್ಲಿ ಒಂದು ಒಳ್ಳೆಯ ಪ್ರಜೆಗಳಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಖಂಡಿತವಾಗಿ ಕೂಡ ಊಟದ ಸಂದರ್ಭ, ಜಾಸ್ತಿ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲರೂ ನೆಕ್ಸ್ಟ್ ನಮ್ಮ ವಿದ್ಯಾರ್ಥಿಗಳ ಕಾರ್ಯಕ್ರಮ ಇದೆ, ಕವಿತಾ ವಾಚನ ಇದೆ, ಅದಕ್ಕೋಸ್ಕರ ಕಾಯ್ತಾ ಇದ್ದೀರಿ. ಖಂಡಿತ ಸಂಜೆ ಸಭಾ ಕಾರ್ಯಕ್ರಮದಲ್ಲಿ ನಾನು ಮಕ್ಕಳಿಗೆ ಇನ್ನಷ್ಟು ಮಾತಾಡ್ತೇನೆ. ಮಕ್ಕಳೇ, ಖಂಡಿತ ನೀವು ಯಾವತ್ತೂ ಕೂಡ ನಾನು ಹೇಳೋದಿಷ್ಟೇ, ಅಪ್ಪ ಅಮ್ಮನಿಗೆ ನಮ್ಮ ಒಂದು ಒಳ್ಳೆಯ ಆಸ್ತಿ ಆಗಬೇಕು, ನೀವು ದೇಶದ ಒಂದು ಒಳ್ಳೆಯ ಪ್ರಜೆ ಆಗಬೇಕು. ಯಾಕಂದರೆ ಕಣ್ಣಿಗೆ ಕಾಣುವ ದೇವರು ಯಾರು ಅಂತ ಹೇಳಿ ನಮ್ಮ ಅಪ್ಪ ಅಮ್ಮ. ಅಂಥ ಅಪ್ಪ ಅಮ್ಮನಿಗೆ ದಿನದ 24 ಗಂಟೆ ಕೂಡ ನಿಮಗೆ ಒಳ್ಳೆಯದಾಗಬೇಕು ಅಂತ ಹೇಳುವಂಥ 24 ಗಂಟೆ ಕೂಡ ನಿಮ್ಮ ಬಗ್ಗೆ ಆಲೋಚನೆ ಮಾಡುವಂಥ ಒಂದು ಮನಸ್ಸಿದೆ, ಅದು ನಿಮ್ಮ ಅಪ್ಪ ಅಮ್ಮ. ಅಂಥ ಅಪ್ಪ ಅಮ್ಮನಿಗೆ ಖಂಡಿತ ನನಗೆ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಇಂಥ ಒಬ್ಬರು ಮಗ ಇರುವಂಥ ಮಕ್ಕಳನ್ನು ಯಾವ್ಯಾವ ಊರಿಂದ ಬಿಟ್ಟು ನಮ್ಮ ಕಾಲೇಜಿಗೆ ಸೇರಿಸಿದ್ದಾರೆ ಅಂತ ಹೇಳಿ ನಾನು ಎಂಥ ಪುಣ್ಯ ಮಾಡಿರಬೇಕು ಹೇಳಿ. ನನ್ನ ಮೇಲೆ ಎಷ್ಟು ಒಂದು ದೊಡ್ಡ ಜವಾಬ್ದಾರಿಯಿಂದ ನಮ್ಮ ಸಂಸ್ಥೆಯ ಎಲ್ಲರೂ ಪ್ರಾಂಶುಪಾಲರಿದ್ದೀರಿ, ನಮ್ಮ ಶಿಕ್ಷಕರಿದ್ದೀರಿ, ಬೋಧಕೇತರ ಸಿಬ್ಬಂದಿಗಳಿದ್ದೀರಿ, ನಮ್ಮ ಹಾಸ್ಟೆಲ್ ಟೀಚರ್ಸ್ಗಳಿದ್ದೀರಿ, ನಮ್ಮನ್ನೆಲ್ಲ ನಂಬಿ ನಿಮ್ಮಂಥ ಒಬ್ಬರು ಮಗನಂದು ನಮ್ಮ ಕಾಲೇಜಿಗೆ ಬಂದು ಸೇರಿಸಿದ್ದಾರೆ ಅಂತ ಹೇಳಿದರೆ ನನಗೆ ಎಷ್ಟು ದೊಡ್ಡ ಜವಾಬ್ದಾರಿ ಇದೆ. ಹಾಗಾಗಿ ನಾವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಆ ಜವಾಬ್ದಾರಿಯನ್ನು ಕಂಡುಕೊಂಡೇ ನಾವು ಮಾಡುವಂಥದ್ದು. ಖಂಡಿತ ಎಲ್ಲರಿಗೂ ಕೂಡ ಲೈವಲ್ಲಿ ನಿಮ್ಮ ಅಪ್ಪ ಅಮ್ಮ ನೋಡ್ತಿದ್ದಾರೆ, ಅವರಿಗೆ ಕೂಡ ದೊಡ್ಡ ನಮಸ್ಕಾರಗಳನ್ನು ಹೇಳ್ತಾ, ವಿದ್ಯಾರ್ಥಿಗಳಿಗೆ ಕೂಡ ಹಾಗೆ ವೇದಿಕೆಯಲ್ಲಿ ಎಲ್ಲರೂ ಕೂಡ ಸಾಧಕರೇ ಇದ್ದೀರಿ, ನಿಮ್ಮ ಎಲ್ಲರ ಆಶೀರ್ವಾದ ನಮಗೆ ಬೇಕು. ನಿಮ್ಮ ಆಶೀರ್ವಾದದಿಂದ ನಮ್ಮ ಸಂಸ್ಥೆ ಇನ್ನಷ್ಟು ಬೆಳಗಲಿ ಅಂತ ಹೇಳ್ತಾ ನಾನು 2 ಮಾತುಗಳ ವಿರಾಮವನ್ನು ಇಡ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.